ಈ PCOD ಅಂತಂದ್ರೆ ಏನು, ಇದು ಶುರುವಾಗೋದಕ್ಕೆ ಏನ್ ಕಾರಣ? ಇವತ್ತಿನ ದಿನಗಳಲ್ಲಿ ಚಿಕ್ಕ ಹೆಣ್ಮಕ್ಳಲ್ಲಿ ನಾನು ರೀಸೆಂಟ್ ಆಗಿ ಒಂದು ನಮ್ಮನೆ ಪಕ್ಕದಲ್ಲಿ ಇರುವಂತಹ ಹುಡುಗಿ 2ನೇ ಕ್ಲಾಸ್ ಹುಡುಗಿ ಮೆಚೂರ್ಡ್ ಅಂತಾಳೆ. ಯಾಕೆ ರೀಸನ್ ಅಂತ ಹೇಳಿದ್ರೆ ನಾವು ತಗೊಳ್ತಾ ಇರೋ ಆಹಾರ. ನಾವು ರೆಡಿ ಮಾಡಿದೀವಿ ಜೀನಿ ಸ್ಲಿಮ್, ಎಲ್ಲ ಮಿಕ್ಸ್ ಆಗಿ ನಿಮ್ ದೇಹಕ್ಕೆ ಹೋದಾಗ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು. ಈಗ ಒಬ್ಬ PCOD ಪೇಷಂಟ್ ಈಗ ಇದನ್ನ ಶುರು ಮಾಡಿದ್ರೆ ಸೊ ಅದನ್ನ ಕಂಟ್ರೋಲ್ ಅವ್ರಿಗೆ ಬರೋದಕ್ಕೆ ಎಷ್ಟು ದಿನಗಳ ಕಾಲ ಆಗುತ್ತೆ? ಡಯಟ್ ಮೇಂಟೈನ್ ಮಾಡಿದ್ರೆ 3 months ಅಲ್ಲಿ ನೀವು ಮೆಡಿಸಿನ್ಸ್ ನ ನಿಲ್ಸಿ ನಿಮ್ ಪೀರಿಯಡ್ಸ್ ನ ರೆಗ್ಯುಲರ್ ಮಾಡ್ಕೋಬಹುದು. 2-3 ವರ್ಷ ಆಗಿತ್ತು PCOD ಇತ್ತು, ವೆಯ್ಟ್ ಲಾಸ್ ಮಾಡ್ಕೊಂಡು ಪೀರಿಯಡ್ಸ್ ರೆಗ್ಯುಲರ್ ಆಗಕ್ ಶುರು ಆಯ್ತು, ಕನ್ಸೀವ್ ಆಯ್ತು, ಹೆಣ್ಮಗು ಹುಟ್ಟು. ಬೆಳಗ್ಗೆ 1 ಗ್ಲಾಸು ಸಂಜೆ 1 ಗ್ಲಾಸು ಗಂಜಿ ಟೈಪಲ್ಲಿ ಮಾಡಿ ಕುಡಿಸೋದ್ರಿಂದ ಹೈ ಫೈಬರ್, ಹೈ ಪ್ರೋಟೀನ್, ಗುಡ್ ಫ್ಯಾಟ್ ಕಂಪ್ಲೀಟ್ ಆಗಿ ದೇಹಕ್ಕೆ ಹೋಗುತ್ತೆ. ಪ್ರೆಗ್ನೆನ್ಸಿ ಆಗ್ತಾ ಇಲ್ವಾ? ಕುಡೀರಿ. ಪೀರಿಯಡ್ ಸರಿ ಮಾಡ್ಕೊಳ್ರಿ. ಪ್ರೆಗ್ನೆಂಟ್ ಆದ್ರ ಕುಡೀರಿ. ಹೆಲ್ದಿ ಮಗು ಕ್ಯಾರಿ ಮಾಡ್ರಿ, ಮಗುಗೂ ಸಪ್ಲೈ ಮಾಡ್ರಿ. ಡೆಲಿವರಿ ಆಯ್ತಾ ಕುಡೀರಿ. ಬ್ರೆಸ್ಟ್ ಮಿಲ್ಕ್ ಮೂಲಕ ಮಗುಗ್ ಒಳ್ಳೆ ನ್ಯೂಟ್ರಿಷನ್ ನ ಸಪ್ಲೈ ಮಾಡಿ. ನೀವ್ ಎಲ್ ತಿಂತೀರಿ ಇಂಪಾರ್ಟೆಂಟ್ ಅಲ್ಲ, ಏನ್ ತಿಂತೀರಿ ಇಂಪಾರ್ಟೆಂಟ್. ಇಲ್ಲಿ ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ಹಾಸ್ಪಿಟಲ್ ಬಿಲ್ಸ್ ಕಟ್ಟೋದ್ ತಪ್ಪುತ್ತೆ. ನಮಸ್ಕಾರ. ದೈನಂದಿನ ಜೀವನದಲ್ಲಿ ನಾನಾ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ನಮ್ಮನ್ನ ಕಾಡ್ತಾ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಈ PCOD, ಥೈರಾಯ್ಡ್ ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಒಂದ್ಸಲ PCOD ಶುರುವಾಯ್ತು ಅಂತಂದ್ರೆ ಅದ್ರ ಹಿಂದೆನೆ ಬೇರೆ ಬೇರೆ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಕೂಡ ಶುರುವಾಗತ್ತೆ. ಒಬೇಸಿಟಿ ಇರಬಹುದು ಅಥವಾ ಮಹಿಳೆ ತಾಯಿ ಆಗೋದಕ್ಕಿರ್ಬೋದು, ಹೀಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಶುರುವಾಗತ್ತೆ. ಸೊ ಒಂದ್ಸಲ ಡಾಕ್ಟರ್ PCOD ಇದೆ ಅಂತ ಹೇಳಿದ್ಮೇಲೆ ನಮ್ಮ ಹೆಲ್ತ್ ಅನ್ನ ಬ್ಯಾಲೆನ್ಸ್ ಮಾಡೋದು, ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದು ಕ್ಲೀನ್ ಡಯಟ್, ಎಕ್ಸಸೈಸು ಮಾಡ್ಲೇಬೇಕಾಗತ್ತೆ. ಸೊ ಎಷ್ಟೋ ಜನ ಹುಡುಗಿರು PCOD ಬಂದ ಮೇಲೆ ಡಯಟ್ ಮಾಡಿದ್ರು, ಎಕ್ಸಸೈಸ್ ಮಾಡಿದ್ರು ಕೂಡ ಆ ಸಮಸ್ಯೆಯಿಂದ ಮುಕ್ತಿ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಒಂದ್ಸಲ ಈ PCOD ಸಮಸ್ಯೆ ಬಂದ ಮೇಲೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು, ನಮ್ಮ ಡಯಟ್ ಹೇಗಿರ್ಬೇಕು, ಹೇಗೆ ಈ PCOD ಸಮಸ್ಯೆಯಿಂದ ನಾವು ಬಚಾವಾಗೋದಕ್ಕೆ ಸಾಧ್ಯ, ನಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಹೇಗೆ, ಇದೆಲ್ಲದ್ರ ಬಗ್ಗೆ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂಮಿಕಾ ದೇಶಪಾಂಡೆ ಅವರು. ನಮಸ್ತೆ ಭೂಮಿಕಾ ಅವರೇ. ನಮಸ್ತೆ. ನಾನು ಆಗ್ಲೇ ಹೇಳ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಏನು ಅಥವಾ ನಮ್ಮ ಈ ಸಿಟಿ ಲೈಫ್ ಏನು, ಬರೀ ಸಿಟಿ ಹೆಣ್ಮಕ್ಳು ಮಾತ್ರ ಅಲ್ಲ, ಹಳ್ಳಿ ಹೆಣ್ಮಕ್ಳಲ್ಲೂ ಕೂಡ ಈ ರೀತಿ ಪ್ರಾಬ್ಲಮ್ಗಳು ತುಂಬಾ ಚಿಕ್ಕ ಏಜ್ಗೆ ಶುರುವಾಗ್ತಾ ಇದೆ. ಅದರಲ್ಲಿ ಈಗ ಥೈರಾಯ್ಡ್, PCOD ಬಗ್ಗೆ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕೇಳ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಾಗೆ ಒಂದ್ಸಲ ಶುರುವಾಯ್ತು ಅಂತಂದ್ರೆ ಅದರಿಂದ ಬೇರೆ ಬೇರೆ ರೀತಿಯಾದಂತಹ ಇಶ್ಯೂಸ್ ಕೂಡ ಶುರುವಾಗುತ್ತೆ. ಮೊದಲಿಗೆ ಈ PCOD ಅಂತಂದ್ರೆ ಏನು, ಇದು ಶುರುವಾಗೋದಕ್ಕೆ ಏನ್ ಕಾರಣ? ಬೇಸಿಕಲಿ ಈ ಲೈಫ್ ಸ್ಟೈಲ್ ಇಂದಾನೇ ಈ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುವಂತದ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡಿ. ಎಸ್, PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಥವಾ ಡಿಸೀಸ್ ಅಂದ್ರೆ ಆಕ್ಚುಲಿ ಕಾಯಿಲೆ ಅಲ್ಲ. ಅದು ನಮ್ ಕಡೆ ಏನು ದೊಡ್ಡ ಕಾಯಿಲೆ ಅಂತ ಅನ್ಕೊಂಡ್ ಬಿಡ್ತೀವಿ. ದೊಡ್ಡ ಕಾಯಿಲೆ ಅಲ್ಲ. ಪಾಲಿ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರೋದು. ಓವರಿ, ಪಾಲಿಸಿಸ್ಟಿಕ್ ಓವೇರಿಯನ್. ಸಿಸ್ಟ್ ಅಂದ್ರೆ ಗಡ್ಡೆ ಅಲ್ಲ. ಎಗ್ಸ್ ಒಂದಕ್ಕಿಂತ ಜಾಸ್ತಿ. ಪಾಲಿ ಅಂದ್ರೆ ಮೆನಿ ಅನ್ನ ಅರ್ಥ. ಒಂದಕ್ಕಿಂತ ಜಾಸ್ತಿ ಎಗ್ಸ್ ನಮ್ಮ ಓವರೀಸ್ ನಲ್ಲಿ ರಿಲೀಸ್ ಆದಾಗ ಪೀರಿಯಡ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ. ರೆಗ್ಯುಲರ್ ಆಗಿ ಹೆಣ್ಮಕ್ಳಲ್ಲಿ ಓವರೀಸ್ ನಲ್ಲಿ 1 ಎಗ್ ರಿಲೀಸ್ ಆಗ್ಬೇಕು. ಒಂದಕ್ಕಿಂತ ಜಾಸ್ತಿ ಟೈನಿ ಚಿಕ್ಕದಿ ಗುಳ್ಳೆಗಳ ಟೈಪ್ ಅಲ್ಲಿ ರಿಲೀಸ್ ಆಗಕ್ ಶುರು ಆಗುತ್ತೆ. ಆ ಟೈಮ್ ನಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ ಹೇಳ್ತೀವಿ. ರೀಸನ್ ಬಂದು ಎಸ್, ನೀವ್ ಹೇಳಿದಂಗೆ ಇವತ್ತಿನ ದಿನಗಳಲ್ಲಿ ಚಿಕ್ಕ ಹೆಣ್ಮಕ್ಳಲ್ಲಿ ನಾನು ರೀಸೆಂಟ್ ಆಗಿ ಒಂದು ನಮ್ಮನೆ ಪಕ್ಕದಲ್ಲಿ ಇರುವಂತಹ ಹುಡುಗಿ 2ನೇ ಕ್ಲಾಸ್ ಹುಡುಗಿ ಮೆಚೂರ್ಡ್ ಅಂತಾಳೆ. ನನ್ಗೆ ಐ ವಾಸ್ ಶಾಕ್ಡ್. ಅಂದ್ರೆ ವೆರಿ ಎಂಗೇಜ್ ಅದು, ತುಂಬಾ ಅಂದ್ರೆ ತುಂಬಾ ಎಂಗೇಜ್ ಅದು. ಯಾಕೆ ರೀಸನ್ ಅಂತ ಹೇಳಿದ್ರೆ ನಾವು ತಗೊಳ್ತಾ ಇರೋ ಆಹಾರ. ಇವತ್ತಿನ ದಿನಕ್ಕೆ ಮಕ್ಳ ಬಂದ್ರೆ ಆ ಚಿಕ್ಕ ಮಗು ಬರುತ್ತೆ ಅಂತ ಹೇಳಿದ್ರೆ ಹೋಯ್ತು, ಆರಾಮಾಗಿ ಫ್ರೋಸನ್ ಐಟಮ್ಸ್ ಎತ್ಕೊಂಡ್ವಿ, ತರಕಾರಿಗಳು, ಫ್ರೂಟ್ಸ್, ನಾವೇನ್ ಆಹಾರ ತಿಂತೀವಿ, ಎಸ್ ಕಂಪ್ಲೀಟ್ ಆಗಿ ಪ್ರಿಸರ್ವೇಟಿವ್ಸ್ ಇರುವಂತಹ ಐಟಮ್ಸ್, ಸ್ಟೆರಾಯ್ಡ್ಸ್ ಇಂಜೆಕ್ಟೆಡ್. ನಾವ್ ನಾನ್ ವೆಜಿಟೇರಿಯನ್ಸ್ ಆದ್ರಂತೂ ಮುಗ್ದೇ ಹೋಯ್ತು. ಚಿಕನಿಗಂತೂ ಇಂಜೆಕ್ಷನ್ಸ್ ಕೊಟ್ಟು ಅದನ್ನ ದಪ್ಪ ಮಾಡ್ತಾರೆ ಅಂತ ಹೇಳಿ ಸುಮಾರು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದೀವಿ ನಾವು. ಸೊ ಈ ತರ ಸ್ಟೆರಾಯ್ಡ್ಸ್ ಹೆಣ್ಮಕ್ಳಿಗೆ ಬಾಡಿನಲ್ಲಿ ಜಾಸ್ತಿ ಹೋಗ್ತಿರೋದ್ರಿಂದ ಅರ್ಲಿ ಏಜ್ ನಲ್ಲಿ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಬೇಸಿಕಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, PCOD ಅಥವಾ PCOS ಎರಡು ಒಂದೇ, ಸಿಂಡ್ರೋಮ್ ಅಥವಾ ಡಿಸೀಸ್. ಸೊ ಇದಾಗೋದಕ್ಕೆ ರೀಸನ್ ಬಾಡಿನಲ್ಲಿ ಆಂಡ್ರೋಜನ್ ಲೆವೆಲ್ ರಿಲೀಸ್ ಆಗಕ್ ಶುರು ಆಗುತ್ತೆ. ಆಂಡ್ರೋಜನ್ ಅನ್ನೋದು ಹಾರ್ಮೋನ್ಸ್, ಗಂಡಸರಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ ಹೆಣ್ಮಕ್ಳಲ್ಲಿ ರಿಲೀಸ್ ಆಗಕ್ ಶುರು ಆದಾಗ ಪೀರಿಯಡ್ಸ್ ಇಶ್ಯೂಸ್ ಆಗುತ್ತೆ. ಆಂಡ್ರೋಜನ್ ಯಾಕೆ ರಿಲೀಸ್ ಆಗುತ್ತೆ? ಬಾಡಿನಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆದಾಗ. ಇನ್ಸುಲಿನ್ ಲೆವೆಲ್ ಯಾಕೆ ಜಾಸ್ತಿ ಆಗುತ್ತೆ? ಶುಗರ್ ಕಂಟೆಂಟ್ ಜಾಸ್ತಿ ಆದಾಗ. ಸುಮಾರು ಜನ ಹೇಳ್ತಾರೆ ನಾನ್ ಸ್ವೀಟ್ಸೇ ತಗೊಳಲ್ಲ, ಆದ್ರೂ ಹೆಂಗೆ? ಇಂಡೈರೆಕ್ಟ್ಲಿ ಕಾರ್ಬ್ಸ್ ತಗೋತೀವಿ. ಮೈದಾ, ರೈಸು, ಉಪ್ಪಿಟ್ಟು, ಚಪಾತಿ, ದೋಸೆ, ಇಡ್ಲಿ, ಕಂಪ್ಲೀಟ್ಲಿ ಇಂಡೈರೆಕ್ಟ್ ಆಗಿ ನಾವು ಕಾರ್ಬ್ಸ್ ಪ್ಲಸ್ ಈ ತರ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರುವಂತಹ ಒಂದ್ ಲೈಫ್ ಸ್ಟೈಲು ಪ್ಲಸ್ ಅನ್ಹೆಲ್ದಿ ಫುಡ್ಸ್
ಮತ್ ನಮ್ Physical activity ಇಲ್ಲ. ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಎಲ್ಲಾ ಸೇರ್ಕೊಂಡು ಇವತ್ತಿನ ದಿನಕ್ಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಓಕೆ. ಸೊ ಈಗ ನೀವು ಹೇಳಿದ್ರಿ ತುಂಬಾ ಚಿಕ್ಕ ಏಜ್ಗೆ ಮಕ್ಕಳು ಮೆಚೂರ್ ಆಗೋದು, ಅದಾದ್ಮೇಲೆ ಈ ರೀತಿಯಾದಂತಹ ಪ್ರಾಬ್ಲಮ್ ನ ಫೇಸ್ ಮಾಡೋದು ಇತ್ತೀಚಿನ ದಿನಗಳು ಜಾಸ್ತಿ ಆಗ್ತಾ ಇದೆ ಅಂತ. ತೀರಾ ನಾವು ಲೈಫ್ ಸ್ಟೈಲ್ ನ ಏಕ್ದಮ್ ಚೇಂಜ್ ಮಾಡಕ್ಕೂ ಆಗಲ್ಲ. ಸೊ ಎಷ್ಟ್ ಹೇಳಿದ್ರು ಈಗ ಎಲ್ರಿಗೂ ಗೊತ್ತಿರುತ್ತೆ ಜಂಕ್ ತಿಂದ್ರೆ ಹೆಲ್ತಿಗೆ ಒಳ್ಳೇದಲ್ಲ, ಕಾಪ್ಸ್ ತಿಂದ್ರೆ ದಪ್ಪ ಆಗ್ತೀವಿ, ಸೊ ಒಂದ್ ಹೆಲ್ದಿ ಬ್ಯಾಲೆನ್ಸ್ ಡಯಟ್ ಇರ್ಬೇಕು ಅಂತ. ಬಟ್ ಸ್ಟಿಲ್ ನಾವ್ ಅದನ್ನು ಎಷ್ಟೊಂದ್ಸಲ ಮೇಂಟೈನ್ ಮಾಡಲ್ಲ. ಎಷ್ಟೊಂದ್ ಜನಕ್ಕೆ ಈ ಬಿಸಿ ಲೈಫ್ ಅಲ್ಲಿ ಆ ಶಿಫ್ಟ್ ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಸೊ ಫುಡ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೂ ಆಗಲ್ಲ. ಸೊ ಹೇಗೆ ನಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬಹುದು, ಹೇಗ್ ಮಾಡ್ಕೋಬೇಕಾದಂತ ಒಂದು ಅನಿವಾರ್ಯತೆ ಈಗಿದೆ ಅಂತ ಹೇಳ್ತೀವಿ? ಅನಿವಾರ್ಯತೆ ಇದೆ. ಸೊ ಎಸ್, ಅದಕ್ಕೆ ಅಂತಾನೆ ಜೀನಿ ಸ್ಲಿಮ್. ಓಕೆ. ಸ್ಲಿಮ್ ಅಂದ ತಕ್ಷಣ ಬರೀ ಸಣ್ಣ ಆಗ್ಬಿಡೋದಕ್ಕೆ ಅನ್ನೋದಕ್ಕಿಲ್ಲ. ಜೀನಿ ಸ್ಲಿಮ್ ಅನ್ನೋ ಪ್ರಾಡಕ್ಟ್ ಏನಂದ್ರೆ 21+ ಎಲ್ಲಾ ಪ್ರೋಟೀನ್, ಐ ಮೀನ್ ಸ್ಪ್ರೌಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ರಾಗಿ, ನವಣೆ, ಕೊರ್ಲೆ, ಕಂಪ್ಲೀಟ್ಲಿ 21+ ಸಿರಿಧಾನ್ಯಗಳು ಎಲ್ಲಾನು ಸೇರಿಸಿ ಮಾಡಿರುವಂತಹ ಪ್ರಾಡಕ್ಟ್. ಕಂಪ್ಲೀಟ್ಲಿ ನ್ಯಾಚುರಲ್ ಸೋರ್ಸ್, ನ್ಯಾಚುರಲ್ ಪ್ರೊಸೆಸ್ ನಲ್ಲಿ ತೊಳೆದು, ಹುರಿದು, ಬಿಸಿಲಿಗೆ ಒಣಗಾಕಿ, ಪುಡಿ ಮಾಡಿ, ಫೈನ್ ಪೌಡರ್ ಮಾಡಿ ರೆಡಿ ಆಗಿರೋದು ಜೀನಿ ಸ್ಲಿಮ್. ಇದನ್ನ ಹೆಣ್ಮಕ್ಳಿಗೆ, ಸ್ಪೆಷಲಿ ನಿಮ್ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇದಾರೆ ಅಂತ ಹೇಳಿದ್ರೆ 10 ವರ್ಷ ಮೇಲ್ಪಟ್ಟಂತಹ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ದಿನಾಗ್ಲೂ ಬೆಳಗ್ಗೆ ಸಂಜೆ ಒಂದೊಂದ್ ಗ್ಲಾಸ್ ಕೊಡಿ ಅಂತ ನಾನು ಹೇಳ್ತೀನಿ. ರಾದರ್ ದನ್ ಹಾಲಿಗೆ ಏನಾದ್ರು ಪುಡಿ ಹಾಕೊಟ್ವಿ. ಇವತ್ತಿನ ದಿನಕ್ಕಂತೂ ಬರೀ ಹಾಲಂತೂ ಯಾವ ಮಗುನು ಕುಡಿಯಲ್ಲ. ಸೊ ಅದ್ರ ಜೊತೆ ಏನಾದ್ರು ಒಂದ್ ಮಿಕ್ಸ್ ಪೌಡರ್ ಅಂತೂ ಹಾಕಿ ಕೊಟ್ಟಿರ್ತಾರೆ. ಅದ್ರ ಬದಲು ಜೀನಿ ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು ಗಂಜಿ ಟೈಪ್ ಅಲ್ಲಿ ಮಾಡಿ ಕುಡಿಸೋದ್ರಿಂದ ಹೈ ಫೈಬರ್, ಹೈ ಪ್ರೋಟೀನ್, ಗುಡ್ ಫ್ಯಾಟ್ ಕಂಪ್ಲೀಟ್ ಆಗಿ ದೇಹಕ್ಕೆ ಹೋಗುತ್ತೆ. ಸೊ ದೇಹಕ್ಕೆ ಹೋದಾಗ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನು ಬೇರೆ ಆಹಾರಗಳ ಜೊತೆ ನಾವು ತಗೊಳ್ತಾ ಇದೀವಿ, ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಂಗೆ ಅಂದ್ರೆ, ಒಂದು 10 ಜನ ಕಳ್ರಿದ್ದಾರೆ, 5 ಜನ ಪೊಲೀಸ್ ಇದಾರೆ ಅಂದ್ರೆ ಡೆಫಿನೆಟ್ಲಿ ಕಳ್ರು ಗೆಲ್ತಾರೆ. ಸೊ 10 ಜನ ಕಳ್ರಿದ್ದಾರೆ, ನಾನು 20 ಪೊಲೀಸ್ ನ ಕಳಿಸ್ತೀನಿ ಅಂತ ಹೇಳಿದ್ರೆ ಗುಡ್. ಸೊ ಈಗ ಆಲ್ರೆಡಿ ನನ್ ದೇಹಕ್ಕೆ ಅನ್ವಾಂಟೆಡ್ ಥಿಂಗ್ಸ್ 5% ನನ್ ದೇಹಕ್ಕೆ ನಾನು ತಗೋತಿರ್ತೀನಿ ಒಂದ್ ದಿನದಲ್ಲಿ. ಸೊ 10% ಈ ಗುಡ್ ಹಾರ್ಮೋನ್ಸ್ ನ ನನ್ ದೇಹಕ್ಕೆ ಕೊಡೋದ್ರಿಂದ ಓವರೀಸ್ ಪ್ರಾಪರ್ ಏನ್ ಫಂಕ್ಷನಿಂಗ್ ಆಗ್ಬೇಕು ಆಗುತ್ತೆ. ಓವರೀಸ್ ಅಷ್ಟೇ ಅಲ್ಲ, ಇಲ್ಲಿ ಹೆಣ್ಮಕ್ಳು ಅಂತ ಬಂದ್ರೆ ಓವರೀಸ್, ಎಸ್, ಪೀರಿಯಡ್ಸ್ ಅಂಡ್ ಪ್ರೆಗ್ನೆನ್ಸಿ ರಿಲೇಟೆಡ್, ಯೂಟ್ರಸ್, ಓವರೀಸ್ ಎಲ್ಲಾನು ಕವರ್ ಆಗುತ್ತೆ. ಬಟ್ ಸ್ಟಿಲ್ ಲಿವರ್ ಇದೆ, ಹಾರ್ಟ್ ಇದೆ, ಪ್ಯಾನ್ಕ್ರಿಯಾಸ್ ಇದೆ, ಥೈರಾಯ್ಡ್ ಇದೆ, ಅಂಡ್ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್. PCOD ಬಂತಂತಂದ್ರೆ ಸುಮಾರು ಕೇಸಸ್ ನಲ್ಲಿ ಥೈರಾಯ್ಡ್ ಬರುವಂತಹ ಚಾನ್ಸಸ್, ಎಸ್, ನನ್ನ ಎಷ್ಟೋ ಕ್ಲೈಂಟ್ಸ್ ಗಳಲ್ಲಿ ಇದೆ. ಸೊ ಹಾಗಾಗಿ ಇಂಟರ್ಲಿಂಕ್ಡ್ ಎಲ್ಲಾ ಹಾರ್ಮೋನ್ಸ್ಗೂ ಬೇಕಾದಂತಹ, ಎಲ್ಲ ಹಾರ್ಮೋನ್ಸ್ಗೂ ಬೇರೆ 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 ನೀಡ್ ಇದೆ. ವೈಟಮಿನ್ ಎ ಒಂದಕ್ ಬೇಕು, ವೈಟಮಿನ್ ಬಿ ಒಂದಕ್ ಬೇಕು, ವೈಟಮಿನ್ ಸಿ ಒಂದಕ್ ಬೇಕು. ನಾವು ಕ್ಯಾಲ್ಕುಲೇಟ್ ಮಾಡಂತೂ ಯಾರು ಫುಡ್ ನ ಈ ಟೈಮಲ್ಲಿ ಯಾರು ತಗೊಳ್ತಾ ಇಲ್ಲ. ಸೊ ನಾವ್ ರೆಡಿ ಮಾಡಿದೀವಿ ಜೀನಿ ಸ್ಲಿಮ್. ಎಲ್ಲ ಮಿಕ್ಸ್ ಆಗಿ ನಿಮ್ ದೇಹಕ್ಕೆ ಹೋದಾಗ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು. ಓಕೆ. ಸೊ ನೀವು ಹೇಳಿದ್ರೆ 10 ವರ್ಷದ ಮೇಲ್ಪಟ್ಟಂತಹ ಹೆಣ್ಮಕ್ಳಿಂದ ಯಾರು ಬೇಕಾದ್ರೂ ತಗೋಬಹುದು ಅಂತ. ಈಗ ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಇದ್ದಂತ ಟೈಮ್ ಅಲ್ಲಿ ನಮ್ಮ ಡಯಟ್ ಅಂದ್ರೆ ನಾವು ಏನ್ ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿವಿಯರ್ ಆದಂತ ಯಾವುದೋ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆದಾಗ ಡಾಕ್ಟರ್ ಹೇಳಿರ್ತಾರೆ ನೀವು ಈ ಆಹಾರಗಳನ್ನ ತಗೊಳ್ಳೋ ಹಂಗಿಲ್ಲ ಅಂತ. ಸೊ ಇದನ್ನ ಯಾರು ಬೇಕಾದ್ರೂ ತಗೋಬಹುದಾ, ಹೇಗೆ? ಯಾರು ಬೇಕಾದ್ರೂ ತಗೋಬಹುದು. ಗಂಡದ್ರು ತಗೋಬಹುದೇ. ನನ್ ಬಾಯ್ ಇದೀನಿ, ನನ್ಗೆ PCOD ಬರೋದಿಲ್ಲ ಅಂತ ಹೇಳಿದ್ರೆ ಹೆಲ್ತ್, ನಿಮ್ಗೂ ಲಿವರ್ ಇದೆ, ನಿಮ್ಗೂ ಹಾರ್ಟ್ ಇದೆ, ಓವರೀಸ್ ಅಂಡ್ ಯೂಟ್ರಸ್ ಇಲ್ಲ, ಐ ಅಕ್ಸೆಪ್ಟ್. ಬಟ್ ಸ್ಟಿಲ್ ಮಿಕ್ಕಿದ್ ಎಲ್ಲಾನು ನಿಮ್ಗೂ ಇದೆ. ಸೊ ಯಾರು ಬೇಕಾದ್ರೂ ತಗೋಬಹುದು. 10 ವರ್ಷ ಮೇಲ್ಪಟ್ಟ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಬೇರೆ ಇದೆ, ಜೀನಿ ಅವ್ರದ್ದೇ ಬೇರೆ ಪ್ರಾಡಕ್ಟ್ ಇದೆ, ಮಿಲೆಟ್ಸ್ ಪೌಡರ್ ಇದೆ. 10 ವರ್ಷ ಮೇಲ್ಪಟ್ಟ ಎನಿ ಮಕ್ಳಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಜೀನಿ ಸ್ಲಿಮ್ ನ ಆರಾಮ್ಸೆ ತಗೋಬಹುದು. ಸೊ ಯಾರು ಬೇಕಾದ್ರೂ ಅದನ್ನ, ಝೀರೋ ಸೈಡ್ ಎಫೆಕ್ಟ್ಸ್, ಯಾವ್ದೇ ರೀತಿ ಪ್ರಿಸರ್ವೇಟಿವ್ಸ್ ಕೂಡ ಇಲ್ಲ. ಸುಮಾರು ಕಡೆ ನಾವು ತುಂಬಾ ಜನಕ್ಕೆ ಡೆಫಿನೆಟ್ಲಿ ಡೌಟ್ ಬರುತ್ತೆ, ಝೀರೋ ಪ್ರಿಸರ್ವೇಟಿವ್ಸ್ ಅಂತಾರೆ, ಬಟ್ ಸ್ಟಿಲ್ ಪ್ರಿಸರ್ವೇಟಿವ್ಸ್ ಇರುತ್ತೆ ಅಂತ ಹೇಳಿ. ನಮ್ದ್ರಲ್ಲಿ ಕಾಳುಗಳು, ಅದೇ ಹೇಳಿದ್ನಲ್ಲ, ಮನೇಲಿ ಮಾಡ್ಕೊಂಡು ತಿನ್ನುವಂತಹ ಆಹಾರ ಪದಾರ್ಥಗಳನ್ನ ತಗೊಂಡು ನಾವು ಒಂದು ರೆಡಿ ಮಾಡಿ ಪ್ಲೇಟ್ ನಲ್ಲಿ ಇಟ್ಟು ನಿಮಗೆ ಕೊಡ್ತಾ ಇದೀವಿ. ಜಸ್ಟ್ ಬಿಸಿನೀರ್ಗೆ ಹಾಕೊಂಡು ಗಂಜಿ ಮಾಡಿ ಕುಡಿರಿ. ಓಕೆ. ಸೊ ಎಷ್ಟೊಂದ್ಸಲ ಈಗ ನನ್ನ ಪರ್ಸನಲ್ ಡೌಟ್ ಇದು, ಈಗ ಕಾಳುಗಳು ಅಂತ ಬಂದಾಗ ವಾಯು ಅಂತ ಹೇಳ್ತಾರೆ, ಅದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಮ್ಗೆ ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ಗಳು ಶುರುವಾಗುತ್ತೆ, ಆಸಿಡಿಟಿ ಆಗುತ್ತೆ, ಗ್ಯಾಸ್ ಕ್ರಿಯೇಟ್ ಆಗುತ್ತೆ, ಈ ರೀತಿಯಾದಂತ ಒಂದಷ್ಟು ಮಾತುಗಳು ಕೇಳಿದೀವಿ. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ? ನೀವು ಬರೀ ಅದ್ ಒಂದೇ ತಿಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಬಟ್ ನಾವ್ ಇದ್ರಲ್ಲಿ ಫೈಬರ್ ರಿಚ್ ಫುಡ್ ಇಟ್ಟಿದೀವಿ. ಅಂಡ್ ಶೀತ ಆಗತ್ತೆ, ವಾಯು ಆಗತ್ತೆ ಅಂತ ಹೇಳಿದಾಗ ಮೆಂತ್ಯ, ಜೀರಿಗೆ, ಪೆಪ್ಪರ್ ಪೌಡರ್ ಇಟ್ಟಿದೀವಿ. ಸೊ ನಿಮ್ಗೆ ಶೀತ ಆಗೋದಿಲ್ಲ, ಜಾಸ್ತಿ ಹೀಟ್ ಆಗ್ಬಾರ್ದು ಅಂತ ಹೇಳಿ ಮೆಂತ್ಯ ಇದೆ. ಹೀಟ್ ಆದ್ರೆ ಅದನ್ನ ತಂಪ್ ಮಾಡ್ಲಿಕ್ಕೆ ಏನ್ ಮೇಥಿ ಸೀಡ್ಸ್ ಇದೆ, ಅಥವಾ ಬಾಡಿನ ಹೀಟ್ ಮಾಡ್ಬೇಕಂತ ಹೇಳಿದ್ರೆ ಪೆಪ್ಪರ್ ಪೌಡರ್, ಜೀರಾ ಇದೆ. ಅಂಡ್ ಫೈಬರ್ ರಿಚ್ ಫುಡ್, ಜೋಳ ಇರ್ಬೋದು, ನವಣೆ, ರಾಗಿ ಇರ್ಬೋದು, ಇವೆಲ್ಲ ಗೋಧಿ ಇರ್ಬೋದು, ಇವೆಲ್ಲ ಫೈಬರ್ ರಿಚ್ ಫುಡ್. ಸೊ ನೀವು ಬರೀ ಪ್ರೋಟೀನ್ ಅಷ್ಟೇ ತಗೋತಾ ಇಲ್ಲ, ಬರೀ ಕಾಳುಗಳಷ್ಟೇ ತಗೋತಾ ಇಲ್ಲ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಜೀರಿಗೆ ಇಸ್ ವೆರಿ ಗುಡ್. ನಿಮ್ ಬಾಯಿಗೂ ಕೂಡ ಬಹಳ ಒಳ್ಳೇದು. ಆಮ್ಲ,
ಹೌದು, ನೆಲ್ಲಿಕಾಯಿ, ಹಾ. ಅದು ಕೂಡ ಇದೆ. ಅಂಡ್ ವಾಟರ್ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್, ಯು ನೇಮ್ ಇಟ್, ವಿ ಹ್ಯಾವ್ ಇಟ್. ಓಕೆ, ಸೊ ಒಂದ್ ರೀತಿ ಬ್ಯಾಲೆನ್ಸ್ ಫುಡ್, ನ್ಯೂಟ್ರಿಷಿಯಸ್ ಫುಡ್, ಬ್ಯಾಲೆನ್ಸ್ಡ್. ನೀವೇನು, ನಾನ್ ರಾತ್ರಿ ಅಂದ್ರೆ ಸುಮಾರು ಜನಕ್ಕೆ ಹ್ಯಾಬಿಟ್ ಇದೆ, ರಾತ್ರಿ ಬಾದಾಮ್ ನೆನ್ಸಿಟ್ಟು ಚಿಯಾ ಸೀಡ್ಸ್ ನೆನ್ಸಿಟ್ಟು ತಿನ್ನೋದು. ಹೌದು, ಮರ್ತೋಗ್ಬಿಟ್ರೆ ನಮ್ ಕಡೆ ಜೀನಿ ರೆಡಿ ಇದೆ, ಎಲ್ಲ ಮಿಕ್ಸ್ ರೆಡಿ ಇದೆ. ಸೊ ಇವತ್ ಮಾರ್ಕೆಟ್ ಅಲ್ಲಿ ಒಂದು ಫ್ರೂಟ್ ತಗೊಬೇಕಂತಂದ್ರು ಇದು ನ್ಯಾಚುರಲ್ ಆಗಿ ಗ್ರೋ ಆಗಿದ್ಯಾ ಅಥವಾ ಇದು ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡಿರ್ತಾರ, ಈ ರೀತಿಯಾದಂತ ಅಂದ್ರೆ ನಾವ್ ಹೆಲ್ತ್ ಒಳ್ಳೇದು ಅಂತ ಹೇಳ್ಬಿಟ್ಟು ಏನೋ ತಗೊಳಕ್ ಹೋಗ್ತೀವಿ, ಅಲ್ಲೂ ನಮ್ ನೂರಾರು ಡೌಟ್ಸ್ ಇರತ್ತೆ. ಆರ್ಗ್ಯಾನಿಕ್ ಅಂತ ನೀವು ತಗೋತೀನಿ ಅಂದ್ರೂ, ಫಾರ್ ಎಕ್ಸಾಂಪಲ್ ರೈತ 1 ಎಕರೆನಲ್ಲಿ ಆರ್ಗ್ಯಾನಿಕ್ ಬೆಳಿತಿರ್ತಾರೆ, ಇನ್ನೊಂದ್ ಎಕರೆನಲ್ಲಿ ಇನ್ಆರ್ಗ್ಯಾನಿಕ್ ಇರುತ್ತೆ. ಭೂಮಿ ಸಾಯಿಲ್ ಏನ್ ಬಾರ್ಡರ್ ಹಾಕೊಂಡಿರಲ್ಲ, ನಾನ್ ಇನ್ಆರ್ಗ್ಯಾನಿಕ್ ಅಪ್ಪ ಈ ಕಡೆಯಿಂದ ನೀನ್ ಪೆಸ್ಟಿಸೈಡ್ಸ್ ನನ್ ಕಡೆ ಬರ್ಬೇಡ ಅಂತ ಹೇಳಿ ಏನಂತೂ ಹಾಕೊಂಡಿರಲ್ಲ. ಸಮ್ವೇರ್ ಎಷ್ಟೇ ಆರ್ಗ್ಯಾನಿಕ್ ನೀವ್ ತಗೋತೀನಿ ಅಂದ್ರೂ ಇರುತ್ತೆ. ಸೊ ಅದನ್ನ ಅಗೇನ್ ಫಿಲ್ಟರ್ ಮಾಡಿ ನಾವು ರೆಡಿ ಮಾಡಿ ಜೀನಿ ಸ್ಲಿಮ್ ನ ರೆಡಿ ಮಾಡಿ ಇಟ್ಟಿದ್ದೀವಿ. ಓಕೆ, ಸೊ ಅದನ್ನ ನೀವು ಹೇಳ್ತಾ ಇದ್ರೆ 10 ವರ್ಷದ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ತಗೋಬಹುದು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡಬಹುದಾ, ಹೇಗೆ? ಎಸ್, ಕಂಟಿನ್ಯೂ ಕನ್ಸ್ಯೂಮ್ ಮಾಡ್ಲೇಬೇಕು. ಸಿ, ಡಾಕ್ಟರ್ ಹತ್ರ ಹೋದಾಗ PCOD ಅಂತ ಬಂದ್ರೆ ಅಥವಾ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಿದೆ ಅಂತ ಹೇಳಿದ್ರೆ, ಇವನ್ ದೋ ಸಮ್ಟೈಮ್ಸ್ ನಿಮ್ಗೆ PCOD ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಬಿಗಿನಿಂಗ್ ಸ್ಟೇಜ್ ನಲ್ಲಿ ಗೊತ್ತಾಗೋದಿಲ್ಲ. ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಹೇರ್ ಫಾಲ್ ಆಗೋದು ಅಂಡ್ ಫೇಶಿಯಲ್ ಹೇರ್ ಅಂತ ಹೇಳ್ತೀವಿ. ಸುಮಾರು ಜನ ಹೆಣ್ಮಕ್ಳಿಗೆ ಫೇಸ್ ಮೇಲೆ, ಲಿಪ್ಸ್ ಮೇಲೆಲ್ಲ ಹೇರ್ಸ್ ಬರ್ತಾ ಇರುತ್ತೆ. ವಾಯ್ಸ್, ಥ್ರೋಟ್, ಗಡಸು ಧ್ವನಿ ಅಂತ ಹೇಳ್ತೀವಿ ಬರೋದಿರ್ಬೋದು. ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಅಥವಾ ಪೀರಿಯಡ್ಸ್ ಟೈಮ್ ನಲ್ಲಿ ಹೆವಿ ಬ್ಲೀಡಿಂಗ್ ಆಗೋದು, ಆಕ್ನೆ, ಪಿಂಪಲ್ಸ್ ಬಂದು ಆಕ್ನೆ ಉಳ್ಕೊಳ್ಳೋದು, ಇದೆಲ್ಲಾನು ಸಿಂಪ್ಟಮ್ಸ್. ಸೊ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಆರ್ ಇನ್ ದ ಬಿಗಿನಿಂಗ್ ಸ್ಟೇಜ್ PCOD ನಲ್ಲಿ ಅಂತ ಹೇಳಿ. ಸೊ ನೀವ್ ಜೀನಿ ಸ್ಲಿಮ್ ತಗೊಳ್ಳೋದ್ರ ಜೊತೆಗೆ ನಿಮ್ ಡಯಟ್, ಕಾರ್ಬ್ಸ್ ಮತ್ತೆ ಶುಗರ್ ಅನ್ನ ಕಡೋನ್ ಮಾಡಕ್ ಶುರು ಮಾಡಿ. ನಾನು ಆಗ್ಲೇ ಹೇಳಿದೆ, ಏನು ಹೊಟ್ಟೆ ಹಸ್ವಾಗತ್ತೆ, ಊಟ ಮಾಡ್ತೀರಾ, ಏನ್ ಊಟ ಮಾಡಿದ್ರಿ, ಅನ್ನ ಸಾರು ಪಲ್ಯ ಇಲ್ಲ ಚಪಾತಿ ಪಲ್ಯ ಊಟ ಮಾಡಿದೆ. ಚಪಾತಿ ಕೂಡ ಕಾರ್ಬ್ಸ್, ಮೈನರ್ ಕಾರ್ಬ್ಸ್, ಝೀರೋ ಕಾರ್ಬ್ಸ್ ಅಂತಾರೆ. ಝೀರೋ ಕಾರ್ಬ್ಸ್ ಅಂತ ಫುಡ್ ಇಲ್ವೇ ಇಲ್ಲ. ಮೈನರ್ ಕಾರ್ಬ್ಸ್, ಮೇಜರ್ ಕಾರ್ಬ್ಸ್, ಎಲ್ಲಾ ಫುಡ್, ಈವನ್ ವೆಜಿಟೇಬಲ್ಸ್ ಕೂಡ ಕಾರ್ಬ್ಸ್ ಇರುತ್ತೆ. ಸೊ ಮೈನರ್ ಕಾರ್ಬ್ಸ್ ಇರುವಂತಹ ಊಟ ಅಂತೂ ನೀವು ಮಾಡಲ್ಲ. ಮೇಜರ್ ಕಾರ್ಬ್ಸ್ ಇರೋ ಊಟ ತಗೊಂಡ್ರಿ, ಊಟ ಕನ್ವರ್ಟ್ ಆಯ್ತು ಶುಗರಿಗೆ, ಶುಗರ್ ಕನ್ವರ್ಟ್ ಆಯ್ತು ಇನ್ಸುಲಿನ್ಗೆ, ಇನ್ಸುಲಿನ್ ಕನ್ವರ್ಟ್ ಆಯ್ತು ಆಂಡ್ರೋಜನ್ಗೆ. ಆಂಡ್ರೋಜನ್ ಲೆವೆಲ್ ಜಾಸ್ತಿ ಇದ್ದಾಗ ನಿಮ್ಗೆ ಏನಾಗುತ್ತೆ, ಎಗೇನ್ ಹೊಟ್ಟೆ ಹಸ್ವಾಗತ್ತೆ, ಎಗೇನ್ ಯು ಆರ್ ಗೋಯಿಂಗ್ ಕಾರ್ಬ್ಸ್ ತಿಂತಾ ಇದ್ದೀರಾ. ಅಂಡ್ ಇನ್ನೊಂದ್ ಥಿಂಗ್, ಮೇಜರ್ ಥಿಂಗ್, ಆಂಡ್ರೋಜನ್ ಲೆವೆಲ್ ಜಾಸ್ತಿ ಆದ್ರೆ ಅಷ್ಟೇ, ನಿಮ್ಮ ಫುಡ್ ಏನ್ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆದ್ರೆ ಅಷ್ಟೇ PCOD ಬರಲ್ಲ. ಒನ್ ಆಫ್ ದ ಇನ್ನೊಂದು ರೀಸನ್ ಇದೆ ಸ್ಟ್ರೆಸ್. ಸ್ಟ್ರೆಸ್ ಜಾಸ್ತಿ ಆದಾಗ ಅಡನಲ್ ಗ್ಲ್ಯಾಂಡ್ಸ್ ಅಂತೀವಿ, ಇಲ್ಲಿ ನನ್ನ ಥೈರಾಯ್ಡ್, ಕಿಬ್ ಹೊಟ್ಟೆ ಅಂತ ಏನ್ ಹೇಳ್ತೀವಿ, ಅಡನಲ್ ಗ್ಲ್ಯಾಂಡ್ಸ್ ಪ್ಲೇಸ್ ಆಗಿರುತ್ತೆ. ನಮ್ಮ ಬಾಡಿನಲ್ಲಿ ಎಮೋಷನ್ಸ್ ನ ಕಂಟ್ರೋಲ್ ಮಾಡುವಂತಹ ಗ್ಲ್ಯಾಂಡ್ ಇದು. ಸ್ಟ್ರೆಸ್ ಬಾಡಿನಲ್ಲಿ ಜಾಸ್ತಿ ಆದಾಗ ಡೆಫಿನೆಟ್ಲಿ ಅಡನಲ್ ಗ್ಲ್ಯಾಂಡ್ಸ್ ಮೇಲೆ ಹೊಡೆತ ಕೊಡುತ್ತೆ. ಇಲ್ಲಿ ಕೊಟ್ಟಾಗೂ ಕೂಡ ಆಂಡ್ರೋಜನ್ ಅನ್ನೋ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಶುಗರ್ ತಗೋತಾ ಇಲ್ಲ, ಸ್ವೀಟ್ಸ್ ತಗೋತಾ ಇಲ್ಲ, ಝೀರೋ ಶುಗರ್ ಅಲ್ಲಿ ಇದೀನಿ ಅಂದ್ರೂ ಕೂಡ ನಿಮ್ ಸ್ಟ್ರೆಸ್ ಆಂಡ್ರೋಜನ್ ಲೆವೆಲ್ ನ ರಿಲೀಸ್ ಮಾಡಬಹುದು. ಅಲ್ಲೂ ಕೂಡ PCOD ಬರೋ ಚಾನ್ಸಸ್ ಇರುತ್ತೆ. ಓಕೆ, ಈಗ ಒಬ್ಬ PCOD ಪೇಷಂಟ್ ಈಗ ಇದನ್ನ ಶುರು ಮಾಡಿದ್ರೆ, ಸೊ ಅದನ್ನ ಕಂಟ್ರೋಲ್ ಅವ್ರಿಗೆ ಬರೋದಕ್ಕೆ ಎಷ್ಟು ದಿನಗಳ ಕಾಲ ಆಗುತ್ತೆ? ಆಬ್ವಿಯಸ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತೀವಿ, ಒಂದಷ್ಟು ಮೆಡಿಕೇಶನ್ ಅಲ್ಲಿ ನಾವು ಇದ್ದೇ ಇರ್ತೀವಿ, ಡಾಕ್ಟರ್ ಒಂದಷ್ಟು ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನ ತಗೊಂಡು ಬ್ಯಾಲೆನ್ಸ್ ಡಯಟ್ ಅಂತ ಅಂದಾಗ ನಾನು ಇದನ್ನ ಆಡ್ ಮಾಡ್ಕೋತೀನಿ ಅಂತಂದ್ರೆ, ಸೊ ಒಂದ್ ಎಷ್ಟು ದಿನಗಳ ಕಾಲ ಅವ್ರಿಗೆ ಅದೆಲ್ಲ ರೆಗ್ಯುಲರ್ ಆಗಕ್ಕೆ ಎಷ್ಟು ದಿನ ಟೈಮ್ ಹಿಡಿಯುತ್ತೆ? ಎಸ್, ಡಾಕ್ಟರ್ ಹತ್ರ ಹೋದಾಗ ಬೇಸಿಕಲಿ ಅವ್ರು ನಿಮ್ಗೆ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಕ್ ಕೊಡ್ತಾರೆ. ರೂಟ್ ಕಾಸ್ ನಾನು ಆಗ್ಲೇ ಹೇಳ್ದಂಗೆ ಓವರೀಸ್ ನಲ್ಲಿ ಪ್ರಾಪರ್ ಫಂಕ್ಷನಿಂಗ್ ಆಗದೆ ಇರೋದ್ರಿಂದ ನಿಮ್ಗೆ. ಸೊ ಓವರೀಸ್ ನ ಹೀಲ್ ಮಾಡೋದಕ್ಕೆ ಅವ್ರು ಏನೂ ಕೊಡೋದಿಲ್ಲ. ಓವರೀಸ್ ನ ಹೀಲ್ ಮಾಡೋದಕ್ಕೆ ಓವರೀಸ್ಗೆ ನ್ಯೂಟ್ರಿಷನ್ ನೆಸೆಸಿಟಿ ಇದೆ, ಮೆಡಿಸಿನ್ ನೆಸೆಸಿಟಿ ಇಲ್ಲ. ಸೊ ಡಾಕ್ಟರ್ ಹತ್ರ ಹೋದ್ರೆ ನೀವು ಮೆಡಿಸಿನ್ ಪ್ರೊಲಾಂಗ್ ಟೈಮ್ ನಲ್ಲಿ ತಗೋತಾ ಇರ್ಬೇಕು. ವಿತ್ ಜೀನಿ ಸ್ಲಿಮ್ ಪ್ಲಸ್ ಡಯಟ್ ಅಂಡ್ ಶುಗರ್, ಡಯಟ್ ನ ಏನ್ ಹೇಳ್ದೆ, ಕಾರ್ಬ್ಸ್ ಅಂಡ್ ಶುಗರ್ ಫುಡ್ ಅನ್ನ ಬಿಟ್ಟು ಡಯಟ್ ಮೇಂಟೈನ್ ಮಾಡಿದ್ರೆ 3 months ಅಲ್ಲಿ ನೀವು ಮೆಡಿಸಿನ್ಸ್ ನ ನಿಲ್ಸಿ ನಿಮ್ ಪೀರಿಯಡ್ಸ್ ನ ರೆಗ್ಯುಲರ್ ಮಾಡ್ಕೋಬಹುದು. ಪ್ಲಸ್ ಹಂಗಂತ ನಾನ್ ನಾರ್ಮಲ್ ಆಗೋಯ್ತು ಬಿಟ್ಬಿಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಮತ್ ವಾಪಸ್ ಬರೋ ನ್ಯೂಟ್ರಿಷನ್ ಫುಡ್ ನಮಗ್ ಬೇಕೇ ಬೇಕು. ಹಾಗಾಗಿ ಸೊ ನಾವ್ ಏನೋ ಒಂದು ಕಂಟಿನ್ಯೂ ತಿಂತೀನಿ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ನೀನ್ ಒಂದ್ ಗ್ಲಾಸ್ ಹಾಲಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ. ಮಿನಿಮಮ್ 1 year ಆದ್ರೂ ರೆಗ್ಯುಲರ್ ತಗೊಳಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಇಲ್ಲ, ಆಸ್ ಮಚ್ ಆಸ್ ಯು ಕ್ಯಾನ್ ರೆಗ್ಯುಲರ್ ಅದನ್ನ ಕಂಟಿನ್ಯೂ ಮಾಡಿದ್ರು ಕೂಡ ಒಳ್ಳೇದು. ಅದು ಪ್ರೆಗ್ನೆನ್ಸಿ ಆಗ್ತಾ ಇಲ್ವಾ, ಕುಡೀರಿ. ಪೀರಿಯಡ್ ಸರಿ ಮಾಡ್ಕೊಳ್ರಿ. ಪ್ರೆಗ್ನೆಂಟ್ ಆದ್ರ ಕುಡೀರಿ. ಹೆಲ್ದಿ ಮಗು ಕ್ಯಾರಿ ಮಾಡ್ರಿ, ಮಗುಗೂ ಸಪ್ಲೈ ಮಾಡ್ರಿ. ಡೆಲಿವರಿ ಆಯ್ತಾ ಕುಡೀರಿ. ಬ್ರೆಸ್ಟ್ ಮಿಲ್ಕ್ ಮೂಲಕ ಮಗುಗ್ ಒಳ್ಳೆ ನ್ಯೂಟ್ರಿಷನ್ ನ ಸಪ್ಲೈ ಮಾಡಿ. ಸೊ ಪ್ರೀ ಪೋಸ್ಟ್ ಮಧ್ಯದಲ್ಲಿ ಎಲ್ಲಾನು ಕಂಟಿನ್ಯೂಸ್ ಆಗಿ ಇದನ್ನ ಕನ್ಸ್ಯೂಮ್ ಮಾಡಬಹುದು ಅಂತ ಹೇಳ್ತೀರಿ. ಓಕೆ ಭೂಮಿಕಾ ಅವರೇ, ಈಗ ನ್ಯೂಟ್ರಿಷನಿಸ್ಟ್ ಕೂಡ ಆಗಿರೋದ್ರಿಂದ ಈಗ ಸಾಕಷ್ಟು ಜನ ಕ್ಲೈಂಟ್ಸ್ ಬೇರೆ ಬೇರೆ ರೀತಿಯಾದಂತಹ ಹೆಲ್ತ್ ರಿಲೇಟೆಡ್ ಇರಬಹುದು ಅಥವಾ ಒಬೇಸಿಟಿ ರಿಲೇಟೆಡ್ ಇರಬಹುದು, ನಿಮ್ಮನ್ನ ಕನ್ಸಲ್ಟ್ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಾಕಷ್ಟು ಜನಕ್ಕೆ ಇದನ್ನ ಸಜೆಸ್ಟ್ ಕೂಡ ಮಾಡ್ತಿರ್ತೀರಾ. ಹೇಗೆ ಅವ್ರಿಗೆ ಹೇಗ್ ವರ್ಕ್ ಆಯ್ತು? ನಿಮ್ಗೆ ಹೇಳಿದ್ರಿ ಒಬ್ಬೊಬ್ರು ಬಾಡಿ ಮೆಟಬಾಲಿಸಮ್ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ ಅಂತ. ಸೊ ಡಿಫ್ರೆನ್ಸ್ ನಿಮ್ಗೆ ನಿಮ್ಮ ಕ್ಲೈಂಟ್ಸ್ ಕಡೆಯಿಂದ ಯಾವ ರೀತಿಯಾಗಿ ರಿಸಲ್ಟ್ ಬಗ್ಗೆ ಇರಬಹುದು,
ಅವ್ರಿಗೆ ಇದ್ರ ಬಗ್ಗೆ ಒಪಿನಿಯನ್ ಹೇಗಿದೆ, ಅವ್ರು ಏನ್ ಹೇಳ್ತಾರೆ ಇದನ್ನ ತಗೊಂಡ್ಮೇಲೆ, ಹೇಗೆ ಚೇಂಜ್ ಆಯ್ತು ಲೈಫ್ ಇದನ್ನ ತಗೊಳಕ್ ಶುರು ಮಾಡಿದ್ಮೇಲೆ ಅಂತ? ಒಂದ್ 2 ವೆರಿ ಸ್ಪೆಷಲ್ ಕ್ಲೈಂಟ್ಸ್ ಇದ್ದಾರೆ. ಒಬ್ರು ಹೆಸರು ರಿವೀಲ್ ಮಾಡಲ್ಲ. ಪ್ರೆಗ್ನೆನ್ಸಿ 7 ವರ್ಷದಿಂದ ಆಲ್ಮೋಸ್ಟ್ ಟ್ರೈ ಮಾಡಿ ಆಲ್ಮೋಸ್ಟ್ ಅವ್ರಿಗೆ ಡಾಕ್ಟರ್ಸ್ ಇಲ್ಲ, ಇನ್ನ ಮಕ್ಳು ಆಗೋದೇ ಇಲ್ಲ ಅಂತ ಹೇಳಿದವರು 7ನೇ ವರ್ಷದ ಆನಿವರ್ಸರಿ ಅವರು ಬೆಳಿಗ್ಗೆ ನಂಗೆ ಕಾಲ್ ಮಾಡಿದ್ರು. ನಾನ್ ಕಾಲ್ ಮಾಡಿದೆ, ವಿಶ್ ಮಾಡಿದೆ. ಅಲ್ಲ, ಅವಳು ಆಕ್ಚುಲಿ ವೆಯ್ಟ್ ದಪ್ಪ ಆಗಿದ್ಲು. ಸೊ PCOD ಇತ್ತು, ದಪ್ಪ ಆಗಿದ್ಲು. ಬೇಡ ನನ್ಗೆ ಇನ್ ಮಕ್ಳಾಗೋದ್ರಿಂದ ಆರ್ಫನ್ ಸಮ್ ಅಡಾಪ್ಟ್ ಮಾಡ್ಕೊಳ್ಳೋ ನಾನು ಒಂದು ಪ್ಲಾನ್ಸ್ ಅಲ್ಲಿ ಇದ್ರು ಅವರು. 7ನೇ ವರ್ಷದ ಆನಿವರ್ಸರಿ ವಿಶ್ ಮಾಡಿದೆ. ಅದೇ ಅಂದಿದ್ದು, ಮಕ್ಳನ್ನ ತಗೊಳ್ಳ ಅಟ್ಲೀಸ್ಟ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲ್ಮೋಸ್ಟ್ ಒಂದು 15 kg ರಿಡಕ್ಷನ್ ಆಗಿತ್ತು. ಪೀರಿಯಡ್ಸ್ ಆಲ್ಮೋಸ್ಟ್ ರೆಗ್ಯುಲರ್ ಆಗಿತ್ತು. 3 ಮಂತ್ಸ್ ಏನೋ ಆಗಿತ್ತು ಜರ್ನಿ ಶುರು ಮಾಡಿ. ಅದಾದ್ಮೇಲೆ ವಿಶ್ ಮಾಡದೆ ಮುಗೀತು. ನೆಕ್ಸ್ಟ್ ದಿನ ಬೆಳಿಗ್ಗೆ ನಾನು ಲೇಟ್ ಆಯ್ತು ಎದ್ದೇಳೋಷ್ಟೊತ್ತಿಗೆ ಫಸ್ಟ್ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಳೋ ಸ್ವಿಚ್ ಆಫ್ ಮಾಡಿ ಮಲ್ಕೊಳ್ಳೋ ಅಭ್ಯಾಸ ಇದೆ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕಾಲ್ ಬಂತು ಅವ್ರದ್ದೆ. ವಾಟ್ಸ್ಆಪ್ ಓಪನ್ ಮಾಡಿ ಅಂದ್ರು. ಓಪನ್ ಮಾಡ್ತೀನಿ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದಾರೆ, 2 ಪಿಂಕ್ ಲೈನ್ ಪಾಸಿಟಿವ್. ಬೆಳಗ್ಗೆ 5 ಗಂಟೆಗೆ ಚೆಕ್ ಮಾಡಿದ್ದಾರೆ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ನನ್ಗೆ ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕಂತ ಹೇಳಿ ಎದ್ದು ಕಾಯ್ತಾ ಇದ್ದಾರೆ, ನನ್ನ ಫೋನ್ ಯಾವಾಗ ಆನ್ ಆಗತ್ತೆ ಅಂತ ಹೇಳಿ. ಶಿ ಡೆಲಿವರ್ಡ್ ಎ ಬಾಯ್ ಬೇಬಿ. ಅಂಡ್ ಇನ್ನೊಬ್ಳು ಕೊಪ್ಪಳ, ಐ ಥಿಂಕ್ ಗಂಗಾವತಿ ಅವರು. ಸೊ ಅವರು ಹಂಗೆ 2-3 ವರ್ಷ ಆಗಿತ್ತು, PCOD ಇತ್ತು, ವೆಯ್ಟ್ ಲಾಸ್ ಮಾಡ್ಕೊಂಡು ಪೀರಿಯಡ್ಸ್ ರೆಗ್ಯುಲರ್ ಆಗಕ್ ಶುರು ಆಯ್ತು, ಕನ್ಸೀವ್ ಆಯ್ತು, ಹೆಣ್ಮಗು ಹುಡ್ತು. ಓಕೆ. ಸೊ ಇವೆರಡು ನಂಗೆ ವೆರಿ ಸ್ಪೆಷಲ್ ಕ್ಲೈಂಟ್ಸ್. ಈಗ್ಲೂ ಟಚ್ ಅಲ್ಲಿ ಇದ್ದಾರೆ. 2ನೇವಳಂತೂ ನಾನು ರಾಯರ್ ಭಕ್ತೆ, ಅವರು ರಾಯರ್ ಭಕ್ತೆ. ಸೊ ಫ್ಯಾಮಿಲಿ ತರ. ಸೊ ಅವ್ರು ಹೆಂಗೆ ಅಂದ್ರೆ ಆ ಕ್ರೆಡಿಟ್ಸ್ ನನಗೆ ಕೊಡ್ತಾರಲ್ಲ, ಅಂದ್ರೆ ಇಷ್ಟು ವರ್ಷದಿಂದ ಮಗು ಆಗಿಲ್ಲ, ನೀವ್ ನನ್ ಪಾಲಿನ ಒಂಥರ ದೇವ್ರು ಅಂತ ಹೇಳ್ತಾರಲ್ಲ. ಸೆಕೆಂಡ್ ಅಂತೂ ಈಗ್ಲೂ ಹೇಳ್ತಿರ್ತಾಳ ಅವಳು, ರಾಯರು ನಿಮ್ಮನ್ನ ಕಳ್ಸಿದ್ದಾರೆ, ರಾಯರೇ ನಿಮ್ಮನ್ನ ಕಳ್ಸಿದ್ದಾರೆ ಅಂತ ಹೇಳಿ. ಇಟ್ ಗಿವ್ಸ್ ಗೂಸ್ ಬಂಪ್ಸ್. ಅಂದ್ರೆ ನಂಗೆ ಫಸ್ಟ್ ಕ್ಲೈಂಟ್ ಏನಿದೆ, ಫಸ್ಟ್ ಕ್ಲೈಂಟ್ ನಂದದು. ಫಸ್ಟ್ ಟೈಮ್ ಫೋನ್ ಅಲ್ಲಿ ಹೇಳಿದಾಗ ನಾನೇ ಪ್ರೆಗ್ನೆಂಟ್ ಆಗ್ಬಿಟ್ನಾ ಅನ್ನೋಷ್ಟು ಖುಷಿ ನನಗೆ. 7 ವರ್ಷದಿಂದ ಟ್ರೈ ಮಾಡಿ ಪ್ರೆಗ್ನೆಂಟ್ ಆಗಿಲ್ಲ. ಆಮೇಲೆ ಆ ಜರ್ನಿ ಇರುತ್ತಲ್ಲ, ಟ್ರೈ ಮಾಡೋ ಟೈಮ್ ಅಲ್ಲಿ ಮೆಡಿಸಿನ್ ತಗೊಳ್ಳೋದು, ಮೆಡಿಸಿನ್ ಅನ್ನೋಕಿನ್ನ ಜನರ ಮಾತುಗಳು, ಟಾಂಟ್ಸ್, ದ ಮೆಂಟಲ್ ಸ್ಟ್ರೆಸ್ ಅವ್ರ ಏನ್ ಅನುಭವಿಸ್ತಾರಲ್ಲ, ತುಂಬಾ ಕಷ್ಟ ಇರುತ್ತೆ. ನಂಗೆ ಈಗ್ಲೂ ಗೂಸ್ ಬಂಪ್ಸ್ ಬರುತ್ತೆ ಅದನ್ನ ಕೇಳಿದ್ರೆ. ಸೊ ಎಸ್, ಏನೋ ಒಂದ್ ಗಾಡ್ಲಿ. ಅವಾಗ ನಾನ್ ಕೋಚಿಂಗ್, ಸೊ ಇಂಥದ್ದೆಲ್ಲ ಕೇಳಿದಾಗ ನಿಜವಾಗ್ಲೂ ಹೆಲ್ತ್ ತುಂಬಾನೇ ವೆರಿ ಇಂಪಾರ್ಟೆಂಟ್. ಒಂದ್ ಒಳ್ಳೆ ಫುಡ್ ತಗೊಳ್ಳೋದು, ಒಂದ್ ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಎಲ್ಲೋ ಓಕೆ, ಪರವಾಗಿಲ್ಲ, ಮಿಸ್ ಮಾಡ್ಕೊಂಡ್ವಿ, ಬಟ್ ಇನ್ಮೇಲಾದ್ರೂ ಹುಷಾರಾಗಿರೋಣ. ಇವತ್ತಿಂದಾನೇ ಶುರು ಮಾಡ್ಕೊಂಡು ನಾವು ಒಂದ್ ಒಳ್ಳೆ ಲೈಫ್ ಸ್ಟೈಲ್, ಒಂದ್ ಬೇಸಿಕ್, ಒಂದ್ ಮಿನಿಮಮ್ 30 minutes ಎಕ್ಸರ್ಸೈಸ್, ಅದ್ರ ಜೊತೆಗೆ ಒಂದ್ ಒಳ್ಳೆ ಡಯಟ್ ಬ್ಯಾಲೆನ್ಸ್ ಮಾಡ್ತೀವಿ ಅಂತಂದ್ರೆ ಜೀನಿ ಸ್ಲಿಮ್ ಮಿಕ್ಸ್ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀರಿ. ತುಂಬಾ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಜೀನಿ ಸ್ಲಿಮ್ ಅವಾಗೆಲ್ಲ ಅವ್ರಿಗೆ ನಾನು ಸುಮಾರು ಏನೇನೋ ಚೇಂಜಸ್ ಮಾಡಿದ್ದೆ, ಏನೇನೋ ಹೇಳಿದ್ದೆ. ಬಟ್ ಇವಾಗ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ತಾಯಂದ್ರು, ಇನ್ ಕೇಸ್ ಈ ವಿಡಿಯೋ ನೋಡ್ತಾ ಇದೀರ ಅಂತ ಹೇಳಿದ್ರೆ, ನಿಮ್ ಹೆಣ್ಮಕ್ಳಿಗೆ ಪ್ಲೀಸ್ ಜೀನಿ ಸ್ಲಿಮ್ ನ ಕೊಡಿ. ಪ್ರಮೋಷನ್ ಮಾಡೋದು ಬೇರೆ, ಪರ್ಸನಲಿ ನೀವು ಯೂಸ್ ಮಾಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಹೇಳೋದೇ ಬೇರೆ. ಸೊ ನಿಮ್ಗೆ ರಿಸಲ್ಟ್ಸ್ ಮತ್ತೆ ಎನರ್ಜಿ ಲೆವೆಲ್ ಕೂಡ ಹೆಣ್ಮಕ್ಳಲ್ಲಿ ಇವತ್ತಿನ ದಿನಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಜನ ಏನು ಮಕ್ಕಳು ಅಂದ್ರೆ ಇವತ್ತಿನ ದಿನಕ್ಕೆ ಟಿವಿ, ಮೊಬೈಲು, ಲ್ಯಾಪ್ಟಾಪ್ಸ್ ಇದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹೊರಗೋಗಿ ಆಟ ಆಡೋದೇ ಕಮ್ಮಿ. ದ ಮೋರ್ ನೀವು ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಮಾಡೋದಂಗೆ ದ ಮೋರ್ ಎನರ್ಜಿ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ನೀವು ಇದನ್ನ ಕೊಡೋದ್ರಿಂದ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಪ್ಲಸ್ ಹೆಲ್ತ್ ಇಶ್ಯೂಸ್ ಕೂಡ ರಿವರ್ಸ್ ಮಾಡ್ಬೋದು. ಬೆಸ್ಟ್ ರಾದರ್ ದನ್ ಅದ್ ಯಾವ್ದಾವ್ದೋ ಮಿಲ್ಕ್ ಪೌಡರ್ಸ್, ಇನ್ನೇನೋ ಪೌಡರ್, ಶುಗರಿ ಇರೋಂತಹ ಐಟಮ್ಸ್ ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡಿ ದುಡ್ಡನ್ನು ವೇಸ್ಟ್ ಮಾಡೋದಕ್ಕಿಂತ ವಾಸಿ ಜೀನಿ ಸ್ಲಿಮ್ ಪೌಡರ್. ಓಕೆ. ಸೊ ಇವಾಗ ಬೇಸಿಕಲಿ ಮಾರ್ಕೆಟ್ ಅಲ್ಲಿ ನಾವು ಇವಾಗ ಓಕೆ ಸರ್ಚ್ ಮಾಡಿದ್ರೆ 1000 ಪ್ರಾಡಕ್ಟ್ ಸಿಗುತ್ತೆ. ಎಲ್ಲರೂ ಹೇಳೋದು ನೀವು ಹೇಳ್ದಂಗೆ ಏನು ಪ್ರಿಸರ್ವೇಟಿವ್ಸ್ ಇರಲ್ಲ, ಇದು ಕಂಪ್ಲೀಟ್ ಆಯುರ್ವೇದ ಅಂತಾನೆ ಹೇಳಿರ್ತಾರೆ. ಸೊ ಒಂದನ್ನ ಚೂಸ್ ಮಾಡ್ಬೇಕು ಅಂತ ನಾವು ಜೀನಿನ ಚೂಸ್ ಮಾಡ್ತೀವಿ ಅಂತಂದ್ರೆ ಆ ಪ್ಯಾಕೆಟ್ ನೋಡಿದಾಗ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೋಗುತ್ತಿದ್ದಾಗ ಏನೇನನ್ನ ಅಬ್ಸರ್ವ್ ಮಾಡ್ಬೇಕಂತ ನೀವು ಹೇಳ್ತೀರಿ. ಸೊ ಅದನ್ನ ಕನ್ಸಿಡರ್ ಮಾಡಿ ನಾವ್ ಈ ಪ್ರಾಡಕ್ಟ್ ನ ಬೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಎಸ್, ಫಸ್ಟ್ ಆಫ್ ಆಲ್ ಅದ್ರಲ್ಲಿರೋ ಐಟಮ್ಸ್ ಅಂಡ್ ಕ್ಯಾಲೋರೀಸ್ ಅಂತ ಏನ್ ಮೆನ್ಷನ್ ಮಾಡ್ತೀವಿ ಅಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಆಗ್ಬಿಟ್ಟಿರುತ್ತೆ. ಶುಗರು, ಕಾರ್ಬ್ಸು, ಪ್ರೋಟೀನು, ಎನರ್ಜಿ, ಕ್ಯಾಲೋರ್ ಎಲ್ಲಾನು ಇರುತ್ತಲ್ಲ, ಅದನ್ನ ನೋಡಿ. ಮೇನ್ ಐಟಮ್ಸ್ ಏನೇನ್ ಹಾಕಿದೀವಿ ಅನ್ನೋದನ್ನ ನೋಡಿ. ಪ್ರಿಸರ್ವೇಟಿವ್ ಸೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಚೆಕ್ ಮಾಡಿ. ಸೊ ಎಲ್ಲಾ ಚೆಕ್ ಮಾಡದ್ಮೇಲೆ ಅಂಡ್ ವಿತ್ ನೀವು ಖರೀದಿ ಮಾಡದ್ಮೇಲೂ ಕೂಡ ದರ್ ಇಸ್ ಒಂದ್ ಎನ್ವಲಪ್ ಒಳಗಡೆ ಇರುತ್ತೆ. ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಏನೇನಕ್ಕೆ ಯೂಸ್ ಆಗುತ್ತೆ, ಯಾವಾಗ ಹೆಂಗ್ ತಗೋಬೇಕು, ಹೆಂಗ್ ಮಾಡ್ಬೇಕು, ಯಾವಾಗ ಕುಡಿಬೇಕು, ಇದರಿಂದ ಹೆಂಗ್ ನಿಮ್ ಹೆಲ್ತ್ ರಿವರ್ಸ್ ಆಗುತ್ತೆ, ಕಂಪ್ಲೀಟ್ ಎಲ್ಲ ಡಿಸ್ಕ್ರಿಪ್ಷನ್ ಅದ್ರಲ್ಲಿ ಒಳಗಡೆ ಆಗ್ಲೇನೆ ಇರುತ್ತೆ. ಅಂಡ್ ಇನ್ನೊಂದ್ ಥಿಂಗ್ ಅಂತ ಬಂದ್ರೂ ಕೂಡ ಎವ್ರಿಥಿಂಗ್ ಹ್ಯಾಸ್ ಅ ನೆಗೆಟಿವ್ ಒಪಿನಿಯನ್ ಅಂಡ್ ಪಾಸಿಟಿವ್ ಒಪಿನಿಯನ್. ಹೌದು. ಫಾರ್ ಎಕ್ಸಾಂಪಲ್, ನಾವ್ ದೇವ್ರನ್ನೇ ಬಿಡಲ್ಲ. ನಿಮ್ ಫೇವ್ರೇಟ್ ದೇವ್ರು ರಾಮ ಆಗಿದ್ರೆ ನನ್ ಫೇವ್ರೇಟ್ ದೇವ್ರು ಕೃಷ್ಣ ಆಗಿರ್ಬೋದು. ನಾವ್ ದೇವ್ರನ್ನೇ ಆಪ್ಷನ್ ಅಲ್ಲಿ ಇಟ್ಕೊಂಡು ತಗೋತೀವಿ. ಕೆಲವರು ಅಪೋಸ್ ಮಾಡ್ತಾರೆ, ಈ ದೇವ್ರು ಅದ್ಯಾಕ್ ದೇವ್ರು ಅಂತ ಹೇಳಿ. ಸೊ ದೇವ್ರ ಮೇಲೆ ನೆಗೆಟಿವ್ ಮಾತಾಡ್ತೀವಿ ಅಂದ್ರೆ ಎವ್ರಿ
ಬ್ರ್ಯಾಂಡ್ಗಳಲ್ಲೂ ಕೂಡ ಮಾತಾಡಿರ್ತಾರೆ. ಸೊ ನಿಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಒಂದು ಸಲ ಯೂಸ್ ಮಾಡಿ ಖಂಡಿತವಾಗ್ಲೂ ಬಿಡೋದಿಲ್ಲ ಯೂಸ್ ಮಾಡೋದನ್ನ. ಓಕೆ, ಅದ್ ರಿಸಲ್ಟ್ ಎಷ್ಟು ದಿನ ಆದ್ಮೇಲೆ ಅದು ಗೊತ್ತಾಗಕ್ ಶುರುವಾಗುತ್ತೆ ನಮ್ಗೆ? ಫೀಲ್ ಬಾಡಿನಲ್ಲಿ ಎನರ್ಜಿ ಲೆವೆಲ್ ನಿಮ್ಗೆ ಆಲ್ಮೋಸ್ಟ್ 1 week ಅಲ್ಲೇ ಗೊತ್ತಾಗುತ್ತೆ. ಎನರ್ಜಿ ಲೆವೆಲ್, ಬಾಡಿ ಚೇಂಜಸ್ ಇರ್ಬೋದು, ಬಾಡಿ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂದಿರ್ಬೋದು, 1 week ಅಲ್ಲಿ ಗೊತ್ತಾಗುತ್ತೆ. ಹೆಲ್ತ್ ಇಶ್ಯೂಸ್ ಇದ್ದಾಗ ನಾ ಆಗ್ಲೇ ಹೇಳ್ದಂಗೆ ಮಿನಿಮಮ್ 3 months ಬೇಸಿಕ್ ಬೇಕೇ ಬೇಕು. ನಾನು 25 ವರ್ಷ ಕೊಟ್ಟು ಒಬ್ರು ಯಾರನ್ನ ದಪ್ಪ ಆಗಿರ್ತಾರೆ, 70 kg ಬಂದಿರ್ತಾರೆ ಅಂತ ತಿಳ್ಕೊಳ್ಳೋಣ. ದಪ್ಪ ಆಗೋದಕ್ಕೆ 25 ವರ್ಷ ತಗೊಂಡ್ರಿ, ಸಣ್ಣ ಆಗೋದಕ್ಕೆ ಮಾತ್ರ ಬರೀ 1 ತಿಂಗಳು ಕೊಡಿ ಅಂತ ಯಾವ ನ್ಯಾಯ? ಮಿನಿಮಮ್ 1 3 to 6 months ಅದನ್ನ ಯೂಸ್ ಮಾಡಿ. ಮಿನಿಮಮ್ 3 months ಆನ್ ವೇಟ್. ನನ್ಗೀಗ 60 ಇದ್ದವ್ ಆಲ್ಮೋಸ್ಟ್ 3 months ಸಾಕು ನಂಗೆ 10 kg ಇಳಿಸೋದಕ್ಕೆ. 100 kg ಇದಾರೆ ಅಂತ ಹೇಳಿದ್ರೆ ನಾನು 3 months ಗ್ಯಾರಂಟಿ ಕೊಡಲ್ಲ. ಮತ್ತೆ ಮೆಟಬಾಲಿಸಮ್ ಕೂಡ. ಸೊ ಡಿಪೆಂಡ್ಸ್ ನಿಮ್ ಮೆಟಬಾಲಿಸಮ್ ಪ್ಲಸ್ ನಿಮ್ ವೇಟ್ ಏನಿದೆ, ನಿಮ್ ಹೆಲ್ತ್ ಇಶ್ಯೂಸ್ ಏನಿದೆ, ಆ ಹೆಲ್ತ್ ಇಶ್ಯೂಸ್ ಯಾವ ಲೆವೆಲ್ ಅಲ್ಲಿ ಇದೆ ಎಲ್ಲಾನು ಮ್ಯಾಟರ್ ಆಗುತ್ತೆ. ಸೊ PCOD ಅಂತ ಬಂದ್ರೆ ಸ್ಟ್ರೆಸ್ ಲೆವೆಲ್ ಇಂದ ನಿಮ್ PCOD ಬಂದಿದ್ಯಾ, ಇಲ್ಲ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ನಿಮ್ PCOD ಬಂದಿದ್ಯಾ, ಕ್ಯಾಲ್ಕುಲೇಟ್ ಮಾಡ್ಬೇಕು. ಡಿಪೆಂಡ್ಸ್ ಪೇಷಂಟ್ ಟು ಪೇಷಂಟ್. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಎರಡನ್ನೂ ರೀಪ್ಲೇಸ್ ಮಾಡುವಂತ ನೆಸೆಸಿಟಿ ಇದೆಯಾ? ಈಗ ಎಷ್ಟೊಂದ್ ಜನಕ್ಕೆ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ವೆಯ್ಟ್ ಲಾಸ್ ಏನ್ ಮಾಡ್ಬೇಕಾಗಿರಲ್ಲ, ಬಟ್ ನ್ಯೂಟ್ರಿಷನ್ ಫುಡ್ ನಂಗೆ ಬೇಕಾಗಿರುತ್ತೆ ಅಂತ. ಸೊ ಬ್ರೇಕ್ಫಾಸ್ಟ್ ಒಂದನೇ ಸ್ಕಿಪ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಇದನ್ನ ತಗೋಬಹುದು. ಆ ತರದ ಆಪ್ಷನ್ಸ್ ಏನಾದ್ರು ಇದೆ? ನೀವ್ ಆಗ್ಲೇ ಹೆಲ್ದಿ ಪ್ಯಾಕೇಜ್ ತಗೋತಾ ಇದ್ದೀರಾ. ನಾನ್ ಹೆಂಗೆ ಅಂದ್ರೆ 5 star ಹೋಟೆಲ್ ಇರಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು 5 star ಹೋಟೆಲ್ ಇರ್ತೀನಿ, ಬಟ್ ನಾನು ಊಟ ಹೋಗಿ ರೋಡ್ ಸೈಡ್ ಅಲ್ಲಿ ಮಾಡ್ಲಾ ಅಂತ ನೀವ್ ನನ್ ಕ್ವಶನ್ ಕೇಳಿದ್ರೆ ಹೌ ಫೇರ್ ಇಸ್ ದಟ್? ಸೊ ಹೆಲ್ದಿ ಕಂಪ್ಲೀಟ್ ಎಲ್ಲಾ ಇರುವಂತಹ ಫುಡ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಹಸ್ವಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ಹೆಲ್ತ್ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದೀನಿ. ಅದಾದ್ಮೇಲೆ ಚೂರು ಇಲ್ಲ. ಯೂಶಲಿ ಅಂದ್ರೆ ಈಗ ಹೆಂಗಾಗುತ್ತೆ ಅಂದ್ರೆ ನಾವು ಹೋಮ್ ಕುಕ್ ಫುಡ್ ನೇ ನಾವು ಪ್ರಿಫರ್ ಮಾಡ್ತೀವಿ, ನಾವೇನ್ ಹೊರಗಡೆ ಹೋಗಿ ತಿನ್ನಲ್ಲ. ಸೊ ನಾವು ಮನೇಲಿ ಏನ್ ಮಾಡ್ಕೊಳ್ತೀವಿ ಅದನ್ನೇ ನಾವು ಮಿನಿಮಮ್ ತಿನ್ಕೋತೀವಿ. ಅದ್ರ ಜೊತೆಗೆ ನಂಗೆ ನ್ಯೂಟ್ರಿಷನ್ ಆಡ್ ಮಾಡ್ಕೊಬೇಕು ಅಂತಂದ್ರೆ ಓಕೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಯಾವ್ದಾದ್ರು ಈ 1 meal ಅಲ್ಲಿ ಸ್ಕಿಪ್ ಮಾಡ್ಬೋದಾ, ಅಥವಾ ಬೆಳಗ್ಗೆ ಹಾಗೆ ಸಾಯಂಕಾಲ 2 ಟೈಮ್ ಅಲ್ಲೇ ಇದನ್ನೇ ಹೇಗೆ ಅಂದ್ರೆ ಅವಶ್ಯಕತೆ ಇದೆಯಾ? ನೀವ್ ಎಲ್ ತಿಂತೀರಿ ಇಂಪಾರ್ಟೆಂಟ್ ಅಲ್ಲ, ಏನ್ ತಿಂತೀರಿ ಇಂಪಾರ್ಟೆಂಟ್. ಓಕೆ, ನಾನು ಹೊರಗಡೆ ತಿಂದೆ ಬಟ್ ನಾ ಹೆಲ್ದಿ ಫುಡ್ ತಿಂದೆ, ನಾನ್ ಮನೇಲಿ ತಿಂದೆ ಬಟ್ ಕಾರ್ಬ್ಸ್ ತಿಂದೆ, ವ್ಯತ್ಯಾಸ ಇದೆ. ಸೊ ನೀವು ಮನೇಲಿ ತಿಂದ್ರೂ ಕೂಡ ಮ್ಯಾಕ್ಸಿಮಮ್ ಕಡೌನ್ ಮಾಡಕ್ಕೇನೆ ಹೇಳ್ತೀನಿ. ಬಿಕಾಸ್ ಹೊಟ್ಟೆ ತುಂಬಿಡುತ್ತೆ, ನಿಮ್ಗೆ ಊಟದ ಅವಶ್ಯಕತೆನೆ ಬೀಳೋದಿಲ್ಲ. ಹಂಗಿರುವಾಗ ಮತ್ತೆ ತಿಂತೀನಿ ಅಂತ ಹೇಳಿದ್ರೆ ನಿಮ್ ಜರ್ನಿ ನೀವೇ ಪೋಸ್ಟ್ಪೋನ್ ಮಾಡ್ತಾ ಇದೀರಾ. ಅಥವಾ ಕೆಲವರು ಗುಡ್ ಕ್ವಶನ್, 1 question ಇದಕ್ಕೆ ಆನ್ಸರ್ ಇನ್ನೊಂದೇನಂದ್ರೆ PCOD ಅಷ್ಟೇ ಇದೆ, ನನ್ ವೆಯ್ಟ್ ನಾರ್ಮಲೈಸ್ ಇದೆ ಅಂತ ಹೇಳೋರಿಗೆ ಬೆಳಗ್ಗೆ ರಾತ್ರಿ ನೀವು ಸಣ್ಣ ಆಗೋದಿಲ್ಲ, ಊಟ ಮಾಡಿ ಮಧ್ಯಾಹ್ನ ಜೀನಿ ಸ್ಲಿಮ್ ತಗೊಳ್ಳಿ, ಬೆಳಗ್ಗೆ ಸಂಜೆ 2 ಹೊತ್ತು. ಮಧ್ಯಾಹ್ನಕ್ಕೆ ಹೆವಿ ಒಳ್ಳೆ ಊಟ ಮಾಡಿ, ಎಲ್ಲ ಒಳ್ಳೆ ಊಟ. ನೀವೇನ್ ಊಟ ಮಾಡ್ಬೇಕು ಚೆನ್ನಾಗಿ ಹೆಲ್ದಿ ಫುಡ್, ಕಂಪ್ಲೀಟ್ಲಿ ಹೆಲ್ದಿ ಫುಡ್ ಚೆನ್ನಾಗಿ ಊಟ ಮಾಡಿ. ಸೊ ನಿಮ್ ವೆಯ್ಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ, ಪ್ಲಸ್ ನ್ಯೂಟ್ರಿಷನ್ ಕೂಡ ಬಾಡಿಗೆ ಹೋಗುತ್ತೆ. ಹಾಗಾಗಿ ಇಲ್ಲ ನಂಗೆ ಇನ್ ಕೇಸ್ ರಾತ್ರಿ ತಿನ್ಲೇಬೇಕು ಅಂತ ಇದ್ರೆ ಹೆಲ್ದಿ ಫುಡ್ ಅಗೇನ್ ಫ್ರೂಟ್ಸ್ ಸಲಾಡ್ಸ್ ಮಾಡ್ಕೊಂಡು ತಿನ್ನೋ, ವೆಜಿಟೇಬಲ್ ಸಲಾಡ್ಸ್ ಮಾಡ್ಕೊಂಡು ತಿನ್ನೋ, ಡ್ರೈ ಫ್ರೂಟ್ಸ್ ಆಡ್ ಮಾಡ್ಕೊಂಡು ಎಲ್ಲಾನು ಆಡ್ ಮಾಡ್ಕೊಂಡು ನೀವು ತಿನ್ಬೋದು. ಓಕೆ, ನಾನು ಆಗ್ಲೇ ಪದೇ ಹೇಳ್ತಿರ್ತೀನಿ, ಹೆಲ್ತ್ ಮೇಂಟೈನ್ ಮಾಡೋದು ಹೆವಿ ಇಂಪಾರ್ಟೆಂಟ್. ಇಲ್ಲ ಜೋಳದ ರೊಟ್ಟಿ ತಿಂದೆ, ರಾಗಿ ರೊಟ್ಟಿ ತಿಂದೆ, ಯು ಕ್ಯಾನ್ ಮ್ಯಾನೇಜ್. ಓಕೆ, ನೀವಾಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ನಿಮ್ಗೆ ಇದು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದಾನೇ ನಾನು ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ದೀನಿ ಅಂತ. ಸೊ ಹೇಗಿತ್ತು ನಿಮ್ಮ ಬಿಫೋರ್ ವೆಯ್ಟ್ ಲಾಸ್ ಮಾಡಕ್ಕಿಂತ ಮುಂಚೆ ಆಗಿನ ಒಂದು ಮೈಂಡ್ ಸೆಟ್ ಇರಬಹುದು, ಅಥವಾ ಅದನ್ನ ವೆಯ್ಟ್ ಲಾಸ್ ಮಾಡಕ್ಕೆ ನೀವು ಮಾಡ್ತಿದ್ದಂತಹ ಸ್ಟ್ರಗಲ್ ಇರಬಹುದು, ಆಗಿನ ಮೈಂಡ್ ಸೆಟ್ ಹೇಗಿತ್ತು? ಈಗ ಎಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ? ಹೀಗೆ ಹೇಗಿದೆ? ನನ್ನ ಫೇವ್ರೆಟ್ ಕ್ವಶನ್ ಇದು ಆಕ್ಚುಲಿ. ಅಜ್ಜಗಜಾಂತರ ವ್ಯತ್ಯಾಸ. ಹೆಂಗೆ ಅಂದ್ರೆ ಒಂದ್ ಆನೆಗೂ ಒಂದ್ ಇರುವೆಗೂ, ಅದು ಹಿಂಗಿದ್ರೆ ಇದು ಹಿಂಗೆ ಅನ್ನೋ ವ್ಯತ್ಯಾಸ. ನಾನು ಇಷ್ಟೇ ನ್ಯಾರೋ ಮೈಂಡ್ ಸೆಟ್ ಎಲ್ಲಾನು. ಓವರ್ ಆಲ್ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇಲ್ಲ ಅಷ್ಟು ನಂಗೆ. ಮೋರ್ ದನ್ ನಾನು ದಪ್ಪ ಇದ್ದೆ ಅನ್ನೋದಕ್ಕಿಂತ ಜಾಸ್ತಿ ನನ್ಗೆ ಅಷ್ಟು ಹೆಲ್ತ್ ಇಶ್ಯೂಸ್, ಮೆಂಟಲ್ ಸ್ಟ್ರೆಸ್, ಮೆಡಿಸಿನ್ಸ್ ತಗೋಬೇಕು, ಟ್ರಾಮಾಸ್ ಎಲ್ಲ ಇತ್ತು. ಕಾನ್ಫಿಡೆನ್ಸ್ ಲೆವೆಲ್ 0. ನಾನು ಆಗ್ಲೇ ಹೇಳ್ದಂಗೆ ಒಂದ್ ಹೆಣ್ಮಕ್ಳಿಗೆ ಸ್ಪೆಷಲಿ ಚೆನ್ನಾಗಿ ಕಾಣಿಸ್ತೀರಿ, ಯಾರನ್ನ ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂದ್ರೆ ನಮ್ಗೊಂದ್ ಕ್ರೆಡಿಟ್, ಕಾನ್ಫಿಡೆನ್ಸ್ ಒಂದ್ ಸ್ವಲ್ಪ ಬೂಸ್ಟ್ ಆಗ್ಬಿಡುತ್ತೆ. ಸೊ ಹೆಲ್ತ್ ಅಂಡ್ ಫಿಸಿಕ್ ಎರಡು ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಹಂಗಿದ್ದಾಗ ಲಿಟ್ರಲಿ 0. ನಾಗ್ಲೇ ಹೇಳ್ದಂಗೆ ಆನೆ ಇರುವೆ. ಇವಾಗ ಕಾನ್ಫಿಡೆನ್ಸ್ ಏನಂದ್ರೆ ದೇವ್ರನ್ ಬೇಕಾದ್ರೂ ತಪಸ್ ಮಾಡಿ ಹಿಂಗ್ ಕರ್ಸ್ಬಿಡ್ತೀನಿ ಅನ್ನೋ ತರ ಅಷ್ಟು ಕಾನ್ಫಿಡೆನ್ಸ್. ಸರಿ, ಏನ್ ಬೇಕಾದ್ರೂ ಮಾಡ್ಬೋದು ನೀವು ಅನ್ನೋಂತ. ನಾನ್ ಇದು ಎಕ್ಸಾಂಪಲ್ ಯಾವಾಗ್ಲೂ ಕೊಡ್ತಾ ಇರ್ತೀನಿ. ಆಗಿನ ಕಾಲದಲ್ಲಿ ತಪಸ್ ಮಾಡಿ ದೇವ್ರನ್ನ ಕೆಳಗಡೆ ಕರ್ಸ್ಕೊಂಡ್ ವರ ಪಡ್ಕೋತಿದ್ರಂತೆ. ಸುಮಾರು ಜನ ಹೆಣ್ಮಕ್ಳು ಅಂತವ್ರೆ, ನನ್ಗೆ ನಮ್ಮ ಅನುನೇ ಹೇಳ್ತಿರ್ತಾಳೆ, ಇಲ್ಲಪ್ಪ ನಾನ್ ಫುಡ್ ಮಾತ್ರ ಬಿಡೋದಿಲ್ಲ, ನನ್ ಸಣ್ಣ ಆಗ್ಬೇಕು, ನನ್ ಫುಡ್ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಏನಾದ್ರು ಮಾಡ್ಬೇಕಂದ್ರೆ ಸಮಥಿಂಗ್ ನಿಮ್ ಕಡೆ ಏನಾದ್ರು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಮತ್ತೆ ಯಾರ್ ಬೇಕಾದ್ರೂ ಮಾಡ್ಬೋದು. ತುಂಬಾ ಜನ ಹೇಳೋದಿದ್ದೇನೆ, ನನಗ್ ಜಿಮ್ಗೆ ಹೋಗಕ್ ಆಗಲ್ಲ, ನಂಗೆ ಟೈಮ್ ಸಿಗಲ್ಲ, ಊಟ ಬಿಡಕ್ ಆಗಲ್ಲ, ನನ್ಗೆ ಅನ್ನ ಇರ್ಲೇಬೇಕು, ನಂಗೆ ರೈಸ್ ಇರ್ಲೇಬೇಕು. ಇಂಥವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ,
6 ತಿಂಗಳು ನಿಮ್ ಫೇವ್ರೆಟ್ ಫುಡ್ ನ ಬಿಡಿ, ಸಣ್ಣ ಆಗಿ ಲೈಫ್ ಟೈಮ್ ನೀವ್ ಅದನ್ನ ತಿನ್ಬೋದು. ಇಲ್ಲ ನಾನು 6 ತಿಂಗಳು ಬಿಡಕ್ ಆಗಲ್ಲ ಅಂದ್ರೆ ಲೈಫ್ ಟೈಮ್ ಬಿಡುವಂತಹ ಪರಿಸ್ಥಿತಿ ಬರುತ್ತೆ. ಹೌದು. ಸೊ ಅದ್ರ ಬದಲು ಇಲ್ಲಿ ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ಹಾಸ್ಪಿಟಲ್ ಬಿಲ್ಸ್ ಕಟ್ಟೋದ್ ತಪ್ಪುತ್ತೆ. ಹೌದು. ಸೊ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋತೀವಿ, ಏನಾರ ಕಾಯಿಲೆ ಬಂದ ಮೇಲೆ ದುಡ್ಡು ಪೇ ಮಾಡಕ್ಕೆ. ಹೋಮ್ ಲೋನ್ ತಗೋತೀನಿ, ಗೋಲ್ಡ್ ಲೋನ್ ತಗೋತೀನಿ, ವೆಹಿಕಲ್ ಲೋನ್ ತಗೋತೀನಿ. ಹೆಲ್ತ್ ಲೋನ್ ತಗೊಂಡಿರೋದು ಎಲ್ಲಾದ್ರೂ ನೋಡಿದೀರಾ? ನನ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಹೆಲ್ತ್ ಚೆನ್ನಾಗಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆದ್ಮೇಲೆ ಹೋಗಿ ಸಾಲ ತಗೋತೀವಿ. ಮುಂಚೆನೆ ಸಾಲ ತಗೊಂಡು ಫಸ್ಟ್ ಚೆನ್ನಾಗಿ ಇಟ್ಕೊಳ್ಳೋಣ ಅನ್ನೋದು ಎಲ್ಲೂ ಇಲ್ಲ, ರೇರ್ ಕೇಸಸ್ ನಲ್ಲಿ. ಜನಕ್ಕೆ ಏನಂದ್ರೆ ಹೆಲ್ದಿ ಆಗೋದಕ್ಕೆ ಈ ತರ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಬರೀ ನೆಗೆಟಿವ್ಸ್ ಜಾಸ್ತಿ ಮಾತಾಡ್ತಾರೆ. ಯಾಕೆ ಅಷ್ಟೊಂದು ಹಾಕ್ಬೇಕು, ನಾವ್ ಹೊಲದಲ್ಲಿ ಕೆಲಸ ಮಾಡಿ, ಮೈಬಗ್ಸ್ ಕೆಲಸ ಮಾಡಿ, ಜಿಮ್ ಹೋಗೋ ಬದಲು ಈ ಕೆಲಸ ಮಾಡಿ, ಅದು ಮಾಡಿ, ನೀವ್ ಏನೇ ಮಾಡಿದ್ರು ಇವತ್ತಿನ ದಿನಕ್ಕೆ ಆಹಾರದಲ್ಲಿ ಪೌಷ್ಟಿಕಾಂಶತೆ ದೇಹಕ್ಕೆ ಹೋಗ್ತಾ ಇಲ್ಲ. ದಯವಿಟ್ಟು ಏನೇನಿದೆ ಫಸ್ಟ್ ಆಫ್ ಆಲ್ ಏನ್ ತಿಂತಿದೀವಿ ಅನ್ಹೆಲ್ದಿ, ಅದರಲ್ಲಿ ಸಾಕಷ್ಟು ಇರೋದ್ರಲ್ಲಿ ಫಿಲ್ಟರ್ ಮಾಡಿ ಇಂತ ಒಳ್ಳೆ ಪ್ರಾಡಕ್ಟ್ ಬಂದಾಗ ಇನ್ವೆಸ್ಟ್ ಮಾಡಿ. ನಿಮ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಡಿ. ಆಗ್ಲೇ ಹೇಳ್ದಾಗೆ ಏನೇ ಮಾಡಕ್ ಹೋದ್ರು ಅದಕ್ಕೆ ಪಾಸಿಟಿವ್ ಗಿಂತ ಸಾಕಷ್ಟು ನೆಗೆಟಿವ್ ಆಗೇ ಜನ ಮಾತಾಡ್ತಾರೆ. ಓ ಈ ಒಂದ್ ಪ್ರಾಡಕ್ಟ್ ಅಂತ ಅಂದಾಗ ಓ ರೆಡಿಮೇಡ್ ಏನೋ ಒಂದ್ ಪ್ರಾಡಕ್ಟ್ ಸಿಗ್ತಾ ಇದೆ, ಅದು ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅದು ಏನ್ ಪ್ರಿಸರ್ವೇಟಿವ್ಸ್ ಎಲ್ಲದರಲ್ಲೂ ಆಡ್ ಮಾಡಿರ್ತಾರೆ, ಇದ್ರಲ್ಲೂ ಇರುತ್ತೆ, ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ. ನೀವು ಹೇಳ್ದಾಗೆ ನಾವು ತಿನ್ನುವಂತ ಫುಡ್ ಇವತ್ತು ಎಷ್ಟು ವಿಷಕಾರಿ ಆಗಿದೆ, ಅದರಿಂದಾನೇ ನಾವು ಎಷ್ಟೊಂದು ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಸೊ ಒಂದ್ ಪ್ರಾಡಕ್ಟ್ ರೆಡಿಮೇಡ್ ನನ್ ಹೆಲ್ತ್ ಗೋಸ್ಕರ ಏನೋ ಒಂದ್ ಸಿಗ್ತಾ ಇದೆ ಅಂತಂದಾಗ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋಂತ ಮೈಂಡ್ ಸೆಟ್ ತುಂಬಾ ಕಮ್ಮಿ. ಮೆಡಿಸಿನ್ಸ್ ಬರ್ಕೊಟ್ಟ ಮೇಲೆ ಮೆಡಿಸಿನ್ಸ್ ತಗೊಳಕ್ ರೆಡಿ ನಾನು. ಈ ತರ ನಿಮ್ಗೆ ಯಾವ ತರ ಕ್ವಶನ್ಸ್ ಬರುತ್ತೆ? ಒಬ್ಬ ಕ್ಲೈಂಟ್ ಬಂದಾಗ ಏನೇನ್ ಕ್ವಶನ್ಸ್ ಕೇಳ್ತಾರೆ ಇದ್ರ ಬಗ್ಗೆ ಎಲ್ಲ? ಏನ್ ಕೇಳ್ತಾರೆ? ಈಗ ಒಂದ್ ಪ್ರಾಡಕ್ಟ್, ಇದೇ ಪ್ರಾಡಕ್ಟ್ ನೀವು ಸಜೆಸ್ಟ್ ಮಾಡಿದಾಗ ಹೇಗಿರುತ್ತೆ ಅವ್ರ ಡೌಟ್ಸ್, ಏನೇನ್ ಕೇಳ್ತಾರೆ? ಮೊದ್ಲು ನಾನು ಆಕ್ಚುಲಿ ಫ್ರೀ ಕೋಚಿಂಗ್ ಮಾಡ್ತಾ ಇದ್ದೆ. ನಾನು ಯಾರೇ ಬಂದ್ರು ಕ್ಲೈಂಟ್ ನಾನು ಫೀಸ್ ತಗೋತಾ ಇರಲಿಲ್ಲ. ಇವತ್ತಿನ ದಿನಕ್ಕೆ ನಾನು ತಗೋತೀನಿ ಫೀಸ್, ಬಿಕಾಸ್ 4 years ನಾನು ಫ್ರೀ ಕೋಚಿಂಗ್ ಮಾಡಿದ್ದೀನಿ. ನಂದು ಜೀವನ ಇದೆ, ನಾನು ಜೀವನ ನಡೆಸಬೇಕು, ಇವಾಗ ನಾನು ತಗೊಳ್ಳೋದಿಲ್ಲ. ಅವಾಗ ಬಂದಾಗ ಫಸ್ಟ್ ಆಫ್ ಆಲ್ ನಾನು ದುಡ್ಡು ತಗೋತಾ ಇಲ್ಲ ನಿಮ್ ಕಡೆ. ಸಜೆಷನ್ಸ್ ಕೊಟ್ಟು ಇಂಥದ್ ತಗೊಳ್ಳಿ ಅಂತ ಹೇಳಿದ್ರೆ ಅದನ್ನು ನೀವೇ ಕೊಡಿ, ಅದನ್ನ ಯಾಕೆ ನಾನು ತಗೋಬೇಕು ಅಂತಾನು ಅಂದಿದ್ದಾರೆ. ಹೆಂಗೆ ಅಂದ್ರೆ ನೀವು ಊಟ ಮಾಡ್ಕೊಂಡು ತಿನ್ನಿ ಅಂದ್ರೆ ನಂಗೆ ತರಕಾರಿ, ಅಡಿಗೆ ಸಾಮಾನು, ಮನೆ ಗ್ಯಾಸ್ ಬಿಲ್ ಎಲ್ಲ, ಸ್ಟವ್ ಗಿವ್ ಎಲ್ಲ ತಗೊಂಬಂದ್ ನೀವು ಕೊಟ್ಟು ಅಡಿಗೆ ಮಾಡಿ ಕೊಡಿ ಅಂದ್ರೆ ಏನ್ ಅರ್ಥ? ನಾನ್ ಫಸ್ಟ್ ಆಫ್ ಆಲ್ ಏನೋ ಒಂದ್ ಹೇಳಿರ್ತೀವಿ, ಅದನ್ನಲ್ಲೂ ಇದನ್ನ ನೀವು ಮಾಡಿ ಅಂದ್ರೆ ಹೇಳ್ತೀನಲ್ಲ. ಜನ ನೀವು ಎಲ್ಲ ಕಾಯಿಲೆ ಬಂದು ಮೆಡಿಸಿನ್ಸ್ ಕೊಟ್ಟಾಗ ಹೋಗಿ ಮೆಡಿಸಿನ್ಸ್ ತಗೊಳಕ್ಕೆ ಬಿಲ್ ಅಲ್ಲಿ ಸಾವಿರಾರು ರೂಪಾಯಿಗಳಾಗ್ಲಿ ರೆಡಿ ಇರ್ತಾರೆ. ಬಟ್ ಬಿಗಿನಿಂಗ್ ನಲ್ಲೇ ಏನೋ ಹಿಂಗ್ ಹೆಲ್ತ್ ಇದೆ, ಹಿಂಗ್ ತಗೊಳ್ಳಿ, ಹಿಂಗ್ ಸರಿ ಮಾಡ್ಕೊಳ್ಳಿ ಅಂದ್ರೆ ಇಷ್ಟೊಂದ್ ಹಾಕ್ಬೇಕಾ? ಶಾಪಿಂಗ್ ಅಂತ ಹೋದ್ರೆ ಮಿನಿಮಮ್ 2,000-3,000 ರೂಪಾಯಿ ಅಂತೂ ಖರ್ಚು ಮಾಡ್ಕೊಂಡ್ ಬರ್ತೀವಿ. ಹೋಟ್ಲಿಗೆ ಇಡೀ ಫ್ಯಾಮಿಲಿ, ಒಂದ್ 4 ಜನ ಫ್ಯಾಮಿಲಿ ಬೆಳಗಿಂದ ಸಂಜೆವರೆಗೂ ನಾವ್ ಒಂದಿನ ಹೋಟ್ಲ್ ಊಟ ಮಾಡ್ತೀನಿ ಅಂದ್ರೆ 10,000 ರೂಪಾಯಿ ಅಂತೂ ಕಣ್ಣು ಮುಚ್ಕೊಂಡ್ ಹೋಗುತ್ತೆ. ಹೆಲ್ತ್ ಮೇಲೆ ಹಾಕೊಳ್ಳಿ. ಅಷ್ಟೊಂದ ದುಡ್ಡು ಹೊಡಿಯಕ್ಕೆ ಏನೇನೋ ಮಾಡ್ತಿದ್ದಾರೆ, ಸಾರ ಮಾತಾಡ್ತಾರೆ, ನೆಗೆಟಿವ್ಸ್ ಬರುತ್ತೆ. ಆಮೇಲೆ ಒಂದ್ಸಲ ನೀವು ಹೇಳ್ದ ಹಾಗೆ ವೆಯ್ಟ್ ತುಂಬಾ ಜಾಸ್ತಿ ಆದಾಗ ಅಥವಾ ಹೆಲ್ತ್ ಇಶ್ಯೂಸ್ ತುಂಬಾ ನಮ್ಮನ್ನ ಕಾಡ್ತಾ ಇದ್ದಾಗ ಮೆಂಟಲಿ ನಾವು ತುಂಬಾ ಹೋಗ್ಬಿಟ್ಟಿರ್ತೀವಿ. ನಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ. ಇದೆಲ್ಲದ್ರಿಂದ ಆಚೆ ಬಂದ್ಬೇಡ, ನಾನು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕು, ಹೀಗೆ ಒಂದ್ ರೀತಿ ಮಾನಸಿಕವಾಗಿ ನಾವು ಸಾಕಷ್ಟು ಲೋ ಆಗ್ಬಿಟ್ಟಿರ್ತೀವಿ. ಸೊ ಈ ರೀತಿ ಇದ್ದಂತ ಟೈಮ್ ಅಲ್ಲಿ ಆ ಟೈಮ್ಗೆ ಏನಾದ್ರೂ ಮಾಡ್ಬೇಡ, ಏನೋ ಒಂದ್ ಟ್ರೀಟ್ಮೆಂಟ್ ತಗೊಂಬೇಡ, ಇನ್ಸ್ಟೆಂಟ್ ಆಗಿ ಏನಾದ್ರೂ ರಿಸಲ್ಟ್ ಬರತ್ತಾ, ಈ ರೀತಿ ರಾಂಗ್ ಡಿಸಿಷನ್ ತಗೊಳ್ಳೋರೆ ಜಾಸ್ತಿ. ಐ ಥಿಂಕ್ ನಾವ್ ರೀಸೆಂಟ್ ಆಗಿ ಒಂದ್ ಕೇಸ್ ನೋಡಿದ್ವಿ. ಸರ್ಜರಿ ಏನೋ ಮಾಡ್ಸ್ಕೊಳಕ್ ಹೋದಾಗ, ಮರ್ತೋಗಿದೆ ಹೆಸರದು, ಶಿ ಡೈಡ್. ಕಾಸ್ಮೆಟಿಕ್ ಸರ್ಜರಿ ಏನೋ ಮಾಡ್ಸ್ಕೊಳಕ್ ಹೋದಾಗ ಶಿ ಡೈಡ್. ಹಿಂಗೆ ಅದಕ್ಕೆ ನಾನು ಹೇಳೋದು, ಇಲ್ಲ ನೆಗೆಟಿವ್ ಮಾತಾಡ್ತಾರೆ ಅಂತ ತಕ್ಷಣ ನಾವು ಬ್ಲೇಮ್ ಮಾಡ್ತಾ ಇಲ್ಲ ಪೀಪಲ್ ನ. ಪ್ಲೀಸ್ ಹುಷಾರಾಗಿ ಹೆಲ್ತ್ ಅನ್ನು ಮೇಂಟೈನ್ ಮಾಡ್ಕೊಳ್ಳೋದು. ಅದೇ ನೀವ್ ಹೇಳ್ದಂಗೆ ಎಂಡ್ ಮೂಮೆಂಟ್ ಬಂದಾಗ ಬ್ಯಾಡ್ ಸ್ಟೆಪ್ ತಗೊಳ್ಳೋದಕ್ಕಿಂತ ಬಿಗಿನಿಂಗ್ ನಲ್ಲಿ ಸ್ವಲ್ಪ 100 ರೂಪಾಯಿ ದುಡಿತೀರಾ, 90 ರೂಪಾಯಿ ಎಲ್ಲದಕ್ಕೂ ನಿಮ್ ಖರ್ಚಿಗೆ ಇಟ್ಕೊಳ್ಳಿ. 10 ರೂಪಾಯಿ ಅಟ್ಲೀಸ್ಟ್ ನಿಮ್ ಹೆಲ್ತ್ ಮೇಲೆ ಹಾಕೊಳ್ಳಿ. 1000 ರೂಪಾಯಿ ದುಡಿಯೋ ಕೆಪಾಸಿಟಿ ನಿಮಗ್ ಬರುತ್ತೆ. ಏನೇ ಇದ್ರು ಇಲ್ಲಿ ಜೆನ್ಯೂನ್ ಆಗಿರೋದ್ರಿಂದ ಪ್ರಾಡಕ್ಟ್ ಬಗ್ಗೆ ಯಾವ್ದೇ ಪ್ರಿಸರ್ವೇಟಿವ್ಸ್ ಇಲ್ಲ. ನಮ್ ಹಳೆ ಕಾಲದವರು, ನಮ್ ತಾತ ಮುತ್ತಾತ ಅವ್ರು ಏನ್ ಅವ್ರೊಂದು ಫುಡ್ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ರು, ಅದ್ರಲ್ಲೇ ಮಾಡಿರೋದ್ರಿಂದ ಅದ್ರ ಬಗ್ಗೆ ತಿಳ್ಕೊಂಡು ಯಾವ್ದೇ ಡೌಟ್ಸ್ ಇಲ್ದಲ್ಲ ಅದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತೀರಾ? ಎಸ್, ನಾನು ಓಪನ್ ಚಾಲೆಂಜ್ ಹಾಕ್ತೀನಿ. ಇದರಿಂದ ನಿಮ್ ಸೈಡ್ ಎಫೆಕ್ಟ್ಸ್ ಆಯ್ತು, ಇಂಥದ್ದು ಆಯ್ತು, ಅಥವಾ ನಂಗೆ ರಿಸಲ್ಟ್ಸ್ ಬಂದಿಲ್ಲ ಅಂದ್ರೆ ಬನ್ನಿ ವಾಪಸ್ಸು ನಮ್ ಕಂಪ್ನಿ ಕಂಪ್ಲೀಟ್ ನೀವೇನ್ ಎಷ್ಟು ತಗೊಂಡ್ ಹಾಕಿದಿರೋ ಅಷ್ಟು ದುಡ್ಡು ವಾಪಸ್ ಕೊಡ್ತಾರೆ. ಬಿಕಾಸ್ ವಿ ಹ್ಯಾವ್ ರಿಸಲ್ಟ್ಸ್ ಅಂತ ಕ್ಲೈಂಟ್ಸ್ ಇದಾರೆ, ಮಾತಾಡಕ್ ರೆಡಿ ಇದಾರೆ, ಕಂಪ್ಲೀಟ್ ಇದೆ. ಸೊ ವೆರಿಫೈ ಮಾಡಿ. ಆ ರೀತಿ ಟ್ರಾನ್ಸ್ಪರೆಂಟ್ ಇದ್ದಾಗ್ಲೇನೆ ಈ ರೀತಿಯಾಗಿ ನಾವು ಕಾನ್ಫಿಡೆಂಟ್ ಮಾತಾಡಕ್ ಸಾಧ್ಯ. ಎಸ್, ಸಿ ಅವ್ರ ಕ್ವಶನ್ ಬಂದಾಗ, ಯಾಕಂದ್ರೆ ಈಗ ಮಾರ್ಕೆಟ್ ನಲ್ಲಿ ಎಷ್ಟೋ ಬ್ರಾಂಡ್ಸ್ ಇದೆ ಅನ್ವಾಗ ಮೋಸ ಮಾಡೋರು, ಒಳ್ಳೆಯವ್ರು ಒಬ್ರು ಇದ್ರೆ ಮೋಸ ಮಾಡೋರು 10 ಜನ ಇದ್ದಾರೆ. ಅವ್ರ ಕ್ವಶನ್ಸ್ ಕರೆಕ್ಟೇ ಇರುತ್ತೆ. ಬಟ್ ಸ್ಟಿಲ್ ವೆರಿಫೈ ಮಾಡಿ ಜೆನ್ಯೂನ್ ಪ್ರಾಡಕ್ಟ್ ಇರೋದ್ರಿಂದ ಯು ಕ್ಯಾನ್ ಬೈ, ಕಣ್ಣು ಮುಚ್ಕೊಂಡು ಜೀನಿ ಸ್ಲಿಮ್ ನ ತಗೋಬಹುದು. ಪಾಸಿಟಿವ್ ಡೈಲಾಗ್ ಏನಂತಂದ್ರೆ ಸರ್ವ ರೋಗಕ್ಕೂ ಜೀನಿ ಸ್ಲಿಮ್ ಮದ್ದು ಅನ್ನೋ ತರ. ಸೊ ಏನೇ ಹೆಲ್ತ್ ಇಶ್ಯೂಸ್ ಇರ್ಲಿ ಇಲ್ದಲೇ ಇರ್ಲಿ, ನಿಮ್ಮ ಡಯಟ್ ಅಲ್ಲಿ ಈ ಜೀನಿ ಸ್ಲಿಮ್
ಸ್ಲಿಮ್ ಮಿಕ್ಸ್ ನ ಆಡ್ ಮಾಡ್ಕೊಂಡು ಒಂದು ನ್ಯೂಟ್ರಿಷನ್ ಫುಡ್ ನ ನಿಮ್ಮ ದೇಹಕ್ಕೆ ತಗೊಂಡು ನಿಮ್ಮ ದೇಹದ ಆರೋಗ್ಯದ ಜೊತೆಗೆ ನೀವು ಕೂಡ ಚೆನ್ನಾಗಿರಿ, ಹೆಲ್ದಿ ಆಗಿರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಇದು ಯಾವ ರೀತಿ PCOD ಸಮಸ್ಯೆಯಿಂದ ಕೂಡ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗೆ ಯಾವ ರೀತಿ ರಾಮಬಾಣ ಆಗಿ ಕೆಲಸ ಮಾಡುತ್ತೆ, ಮತ್ತೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು, ಏನೇನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ನಿಮ್ಮ ಕ್ಲೈಂಟ್ಸ್ ಇವತ್ತು ಎಷ್ಟು ಹ್ಯಾಪಿ ಆಗಿದ್ದಾರೆ ಇದನ್ನ ತಗೊಂಡ್ಮೇಲೆ, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ವೀಕ್ಷಕರೇ, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡೋದಕ್ಕಿಂತ ಅದನ್ನ ತಗೊಂಡು ಅದನ್ನ ನೋಡಿ ಅದರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳ್ಕೊಂಡು ಅದನ್ನ ಯೂಸ್ ಮಾಡಿದಾಗ ನಿಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆ ನಿಮ್ಮ ಆರೋಗ್ಯಕ್ಕೆ ಏನ್ ಬೇಕೋ ಅದು ನಿಮ್ಮ ದೇಹಕ್ಕೆ ಹೋದಾಗ ನೀವು ಕೂಡ ಅಷ್ಟೇ ಹೆಲ್ದಿ ಆಗಿರ್ತೀರಾ, ಆಕ್ಟಿವ್ ಆಗಿರ್ತೀರಾ. ಮತ್ತೆ ಯಾವುದೇ ರೀತಿ ಒಂದು ಅನಾರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ, ನಾನು ಈ ರೀತಿ ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ಬಿಡ್ತೀನ, ಈ ರೀತಿ ಯಾವುದೇ ಡೌಟ್ಸ್ ಇಲ್ದಲೆ ನೀವು ನ್ಯೂಟ್ರಿಷನ್ ಫುಡ್ ನ ತಗೋತಾ ಇದ್ದೀರಾ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರುತ್ತೆ. ಸೊ ಜೀನಿ ಸ್ಲಿಮ್ ಮಿಕ್ಸ್ ಬಗ್ಗೆ ತಿಳ್ಕೊಳ್ಳಿ, ಅದನ್ನ ತಗೊಂಡು ಒಂದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ದಾಗಿಸ್ಕೊಳ್ಳಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.